ಹಲೋ ಎವ್ರಿವನ್, ಎಲ್ಲರಿಗೂ ಮೈಂಡ್ ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನು ನೋಡಿ, ಡಿ ಸಿ ಸಿ ಬ್ಯಾಂಕ್ ಬೇರೆ ಬೇರೆ ಡಿಸ್ಟಿಕ್ದು ಡಿ ಸಿ ಸಿ ಬ್ಯಾಂಕ್ದು ಮ್ಯಾನೇಜರ್ ಪೋಸ್ಟ್ ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಆಗಿರ್ಬೋದು, ಎಫ್ ಡಿ ಎ ಆಗಿರ್ಬೋದು, ಎಸ್ ಡಿ ಎ ಆಗಿರ್ಬೋದು, ಈ ರೀತಿ ತುಂಬ ಡಿಸ್ಟಿಕ್ಗಳದ್ದು ನಿಮಗೆ ಇವಾಗ ಕಂಟಿನ್ಯೂಸ್ ಎಕ್ಸಾಮ್ಸ್ನ ಕರಿತಾ ಇರ್ತಾರೆ. ಸೊ ಈ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಬೇರೆ ಬೇರೆ ಜಿಲ್ಲೆಗಳದ್ದು ಒಂದು ಸ್ವಲ್ಪ ಎನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ತಿಳ್ಕೊಂಡ್ರೆ ಈ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಂತ ನಿಮಗೊಂದು ರಫ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಅದರ ಆಧಾರದ ಮೇಲೆ ನೀವು ಪ್ರಿಪರೇಷನ್ ಆಗಬೇಕಾದ್ರೆ ಎಲ್ಲನೂ ಡೀಪಾಗಿ ಓದೋದಕ್ಕಿಂತ ಸ್ಮಾರ್ಟಾಗಿ ಯಾವ ರೀತಿ ಪ್ರಿಪೇರ್ ಆಗಬೇಕಂತ ಒಂದು ಐಡಿಯಾ ಬರುತ್ತೆ. ಸೊ ಆ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ಇವತ್ತು ನಾನೊಂದು ಈ ಬಾಗಲಕೋಟೆ ಡಿಸ್ಟಿಕ್ದು ಡಿ ಸಿ ಸಿ ಬ್ಯಾಂಕ್ದು ಎಸ್ ಡಿ ಎ ಎಕ್ಸಾಮ್ 2022ರಲ್ಲಿ ಕಂಡಕ್ಟ್ ಆದಂಥ ಒಂದು ಎಕ್ಸಾಮ್ ಬಗ್ಗೆ, ಅದರದ್ದು ಎಕ್ಸಾಮ್ದು ಸಾಮಾನ್ಯ ಕನ್ನಡ, ಇದರಲ್ಲಿ ನಾನು ಇವತ್ತು ಕವರ್ ಮಾಡೋದು ಸಾಮಾನ್ಯ ಕನ್ನಡ. ಸೊ ಇದರಲ್ಲಿ ಟೋಟಲ್ ಸಾಮಾನ್ಯ ಕನ್ನಡದ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 50 ಕ್ವಶನ್ಸ್ ಇರುತ್ತೆ, ಹೌದಲ್ವಾ? 50 ಕ್ವಶನ್ಸ್ ಇರುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನೀವು ಯಾರೆಲ್ಲ ಈ ಕೋಆಪರೇಟಿವ್ ಸೆಕ್ಟರ್ದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಟೆಂಡ್ ಆಗ್ತಿದ್ದೀರ ಡಿಫ್ರೆಂಟ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ, ಈ ಸಾಮಾನ್ಯ ಕನ್ನಡದ ಭಾಗವನ್ನು ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ನೀವು ಎಲ್ಲ ವ್ಯಾಕರಣವನ್ನು ನೀಟಾಗಿ ಓದಬೇಕಾ, ಎಲ್ಲ ಕವಿಗಳ ಬಗ್ಗೆ ಓದಬೇಕಾ, ಅಥವಾ ಕವಿಗಳ ಬಗ್ಗೆ ಓದಿದ್ರೆ ಯಾವ ರೀತಿ ಓದಬೇಕು ಅನ್ನೋದಾದರೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ವಲ್ಪ ನೀವು ನೀಟಾಗಿ ಅನಲೈಸ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ, ಅನಲೈಸ್ ಡಸಂಟ್ ಮೀನ್ ನೀವೇನಪ್ಪ ಅಂತಂದರೆ ಜಸ್ಟ್ ಇಲ್ಲಿ ಕ್ವಶನ್ ಬರುತ್ತೆ, ನೀವು ಇದು ಆನ್ಸರ್ ಏನು, ಕೀ ಆನ್ಸರ್ ಏನು ಅಂತ ನೋಡ್ಕೊತ ಹೋಗ್ತೀರ. ನೋ, ದಟ್ ಈಸ್ ನಾಟ್ ಅನಲೈಸ್. ನೀವು ಹಂಗೆ ಮಾಡಿದ್ರೆ ನಿಮಗೆ ನಾನು ಯಾವ ರೀತಿ ಓದಬೇಕು ಏನು ಎಂತ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನೀವು ಯಾವಾಗಿದ್ದರೂ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಕ್ವಶನ್ ಬಂದರೆ ಇದನ್ನು ಯಾಕೆ ಕ್ವಶನ್ ಕೇಳಿದ್ರು, ನೆಕ್ಸ್ಟ್ ಬೇರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ನೀವು ಅದನ್ನು ಓದಿದ್ರೆ ನಿಮಗೆ ಫರ್ದರ್ ಎಕ್ಸಾಮ್ ಪ್ರಿಪೇರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನಾನು 1 by 1 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಅನಲೈಸ್ ಮಾಡಬೇಕು ಅಂತ. ಸೊ ನೋಡೋಣ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ರನ್ನನ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ. ರನ್ನನ ಜನ್ಮಸ್ಥಳ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ: ಮುಧೋಳ್, ಕಲಬುರ್ಗಿ, ಧಾರವಾಡ, ವಿಜಯಪುರ. ಇದಕ್ಕೆ ಸರಿಯಾದ ಉತ್ತರ ಮುಧೋಳ್ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಮುಧೋಳ್. ರನ್ನನ ಜನ್ಮಸ್ಥಳ ಮುಧೋಳ್. ನೋಡಿ ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುಮಾರು 10ನೇ ಶತಮಾನದ ಮಹಾಕವಿಯಾದಂಥ ರನ್ನ ಅವರು ಪ್ರಸಿದ್ಧ ಹಾಗೂ ಒಬ್ಬ ಪ್ರಭಾವಶಾಲಿ ಕವಿಯಾಗಿದ್ದರು. ಈತ ಪಂಪ ಮತ್ತು ಪೊನ್ನರಿಗೆ ಸೇರಿದ ಕನ್ನಡ ಸಾಹಿತ್ಯ ರತ್ನತ್ರಯರು ಕೂಡ ಅಂತ ಕರೆಯಲ್ಪಡ್ತಾರೆ. ರತ್ನತ್ರಯರು ಯಾರಪ್ಪ ಅಂತಂದರೆ ಪಂಪ, ಪೊನ್ನ ಮತ್ತು ರನ್ನನಿಗೆ ರತ್ನತ್ರಯರು ಅಂತ ಕರೀತಾರೆ. ಸೊ ಇದನ್ನು ಹೊರತಾಗಿ ಈಗ ರನ್ನ ಕವಿಯವರ ಬಗ್ಗೆ ನಾವು ಇನ್ನೂ ಸ್ವಲ್ಪ ತಿಳ್ಕೊಬೇಕು. ಏನಪ್ಪ ಅಂತಂದರೆ, ಇವರು ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಇವರು ಜನನ ಆಗ್ತಾರೆ. ಆಮೇಲೆ ಇವರ ತಂದೆ ಜೀನವಲ್ಲಭ. ನಿಮಗೆ ಎಕ್ಸಾಮಲ್ಲಿ ಇದು ಕೂಡ ಪ್ರಶ್ನೆ ಬರ್ಬೋದು. ಈಗ ಇದರಲ್ಲಿ ಜನ್ಮಸ್ಥಳ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಪ್ರಶ್ನೆ ಏನು ಬಿಡ್ಬೋದಪ್ಪ ಅಂದರೆ, ರನ್ನ ತಂದೆ ಹೆಸರು ಏನಂತ ಬಂದರೂ ಬರ್ಬೋದು. ತಾಯಿಯ ಹೆಸರು ಅಬ್ಬಲಬ್ಬೆ. ಸೊ ಈತ ಜೈನ ಧರ್ಮದ ಬಳೆಗಾರ ವೃತ್ತಿಯ ಕುಟುಂಬಕ್ಕೆ ಸೇರಿದವರಂತ ಇದಕ್ಕಿದೆ. ಆಮೇಲೆ ಸತ್ಯಾಶ್ರಯ ಇವು ಒಬ್ಬ ಕಿಂಗ್ ಏನಿರ್ತಾರೆ ಅವರ ಆಸ್ಥಾನ ಕವಿ ಇವರು ಆಗಿರ್ತಾರೆ. ಅದೇ ರೀತಿ ಅದಲ್ಲದೆ ಕೂಡ ಗಂಗರ ಮಂತ್ರಿಯಾದಂಥ ಚಾವುಂಡರಾಯ ಮತ್ತು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಪ್ರೋತ್ಸಾಹ ಕೂಡ ಈ ರನ್ನ ಕವಿಯವರಿಗೆ ಇತ್ತು ಅಂತ ಗೊತ್ತಿರ್ತೀವಿ ಸ್ನೇಹಿತರೆ. ಆಮೇಲೆ ನೀವು ಇನ್ನೊಂದು ತಿಳ್ಕೊಳ್ಳಿ, ಈ ಎಕ್ಸಾಮಲ್ಲಿ ಈಗ ರನ್ನನ ಬಗ್ಗೆ ಯಾವ ಜನ್ಮಸ್ಥಳ ಅಂತ ಕೇಳಿದ್ದಾರೆ ಅಂದರೆ, ಸೊ ರನ್ನ ಅಂತ ಬಂದರೆ ಇತರೆ ಕವಿಗಳ ಬಗ್ಗೆ ನೀವು ಪ್ರಿಪೇರ್ ಆಗಬೇಕು. ಹಾಗೆ ರನ್ನ ರಚಿಸಿದ ಕೃತಿಗಳ ಬಗ್ಗೆ ಸ್ವಲ್ಪ ಆದರೂ ಕೂಡ ನಿಮಗೆ ಗೊತ್ತಿರಬೇಕು, ಸರಿನಾ? ಇದರಿಂದ ನಿಮ್ಗೆ ಏನಾಗುತ್ತೆ, ನೀವು ಪ್ರೀವಿಯಸ್ ಇಯರ್ ಕ್ವಶನಿಗೆ ಓದಬೇಕಾದ್ರೆ ಈಗ ರನ್ನ ಬಂದಿದೆ, ಓಕೆ, ಜನ್ಮಸ್ಥಳ ಬಗ್ಗೆ ಬಂದಿದೆ, ನೆಕ್ಸ್ಟ್ ಟೈಮ್ ನಾನು ರನ್ನನ ಬಗ್ಗೆ ಓದಬೇಕಾದ್ರೆ ಬೇರೆ ಎಲ್ಲ ಮಾಹಿತಿಗಳು ನನಗೆ ಗೊತ್ತಿರಬೇಕಂತ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವರಿಗೆ ಯಾವುದೆಲ್ಲ ಬಿರುದುಗಳಿದ್ದು ಏನಪ್ಪ ಅಂತಂದರೆ, ಇವರಿಗೆ ಏನೆಲ್ಲ ಬಿರುದುಗಳಿದ್ದು ಅಂತಂದರೆ, ಕವಿ ಚಕ್ರವರ್ತಿ ಅಂತ ಇವ್ರಿಗೆ ಪ್ರಮುಖ ಬಿರುದಿತ್ತು, ಕವಿರತ್ನ ಅಂತಿತ್ತು, ಕವಿ ಮುಖಚಂದ್ರ ಅಂತಿತ್ತು, ಕವಿ ರಾಜಶೇಖರ ಅಂತ ಕೂಡ ಇವರಿಗೆ ಬಿರುದಿತ್ತು ಸ್ನೇಹಿತರೆ. ಸೊ ಇಷ್ಟು ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಮೊದಲನೇ ಪ್ರಶ್ನೆ. ಸೊ ಯಾಕೆ ಇಷ್ಟು ಡೀಟೇಲಾಗಿ ಅನಲೈಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಜಸ್ಟ್ ಕೀ ಆನ್ಸರ್ ಹೇಳ್ಕೊತ ಹೋಗ್ಬೋದು. ಬಟ್ ನಿಮಗೆ ಫರ್ದರ್ ಎಕ್ಸಾಮ್ ಕರೆದಾಗ ಇದೇ ಸೇಮ್ ಕ್ವಶನ್ ರಿಪೀಟ್ ಆಗದೇ ಇರ್ಬೋದು. ಬಟ್ ಈ ದೃಷ್ಟಿಯಲ್ಲಿ ಕ್ವಶನ್ ಕೇಳ್ತಾರಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎರಡನೇ ಪ್ರಶ್ನೆ, ದಾನ ಚಿಂತಾಮಣಿ ಇದು ಯಾರ ಬಿರುದಾಂಕಿತ? ಆಪ್ಷನ್ ನೋಡಿ: ರನ್ನ, ಪಂಪ, ಅತ್ತಿಮಬ್ಬೆ, ಅರಿಕೇಸರಿ. ಇದಕ್ಕೆ ಸರಿಯಾದ ಉತ್ತರ ಅತ್ತಿಮಬ್ಬೆ.
ಸರಿಯಾದ ಉತ್ತರ ಅತ್ತಿಮಬ್ಬೆ. ನೋಡಿ ಸ್ನೇಹಿತರೆ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರು 10ರಿಂದ 11ನೇ ಶತಮಾನದ ಚಾಲುಕ್ಯ ಕಾಲದ ಒಬ್ಬ ಮಹಾನ್ ಉದಾರ ಮಹಿಳೆಯಾಗಿರ್ತಾರೆ. ಇವರು ತಮ್ಮ ಧರ್ಮನಿಷ್ಠೆ, ತ್ಯಾಗ ಮತ್ತು ಕವಿಗಳ ಪೋಷಣೆಗಾಗಿ ಹೆಸರುವಾಸಿಯಾಗಿರ್ತಾರೆ. ಅದೇ ರೀತಿ ಇವರು ಮುಖ್ಯವಾಗಿ 1,500 ಜೀನ ಪ್ರತಿಮೆಗಳ ದಾನ, ಲಕ್ಕುಂಡಿಯಲ್ಲಿ ಬ್ರಹ್ಮ ಜಿನಾಲಯ ನಿರ್ಮಾಣ ಮಾಡ್ತಾರೆ. ಹಾಗೂ ಮಹಾಕವಿ ರನ್ನ ಶಾಂತಿ ಪುರಾಣದ 1,000 ಪ್ರತಿಗಳನ್ನು ಹಂಚಿದ ಕಾರ್ಯಗಳಾಗಿ ಇವರಿಗೆ ದಾನ ಚಿಂತಾಮಣಿ ಅನ್ನೋದು ಬಿರುದು ಬರುತ್ತೆ ಸ್ನೇಹಿತರೆ. ಸೊ ಇಷ್ಟು ಬ್ಯಾಕ್ ನಿಮ್ಗೆ ಯಾಕೆ ಗೊತ್ತಿರಬೇಕಪ್ಪ ಅಂತಂದರೆ, ಇದರಿಂದ ನಿಮಗೆ ಇದೇ ಕ್ವಶನ್ ಬರದೇ ಇದ್ರೂ ಕೂಡ ಅದ್ರ ಮೇಲೆ ಬೇರೆ ಯಾವುದೇ ಮಾಹಿತಿ ಮೇಲೆ ಕ್ವಶನ್ ಬಂದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನೆನಪಿಟ್ಕೊಳ್ಳಿ, ಕರ್ನಾಟಕ ಸರ್ಕಾರವು ಮಹಿಳಾ ಸಾಹಿತಿಗಳಿಗೆ ನೀಡುವ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಕೂಡ ಇವ್ರ ಹೆಸರಲ್ಲಿ ಸ್ಥಾಪಿಸಿದೆ. ಅತ್ತಿಮಬ್ಬೆ ಪ್ರಶಸ್ತಿ ಅನ್ನೋದು ಇವ್ರ ಹೆಸರಲ್ಲಿ ಸ್ಥಾಪಿಸಿದ್ದು. ಸೊ ನಿಮಗಿದು ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಸರಿ, ಮುಂದಿನ ಪ್ರಶ್ನೆ, ರಗಳೆ ಕವಿ ಎಂದು ಪ್ರಸಿದ್ಧರಾದವರು ಯಾರು? ಇದಕ್ಕೆ ಆಪ್ಷನ್ಸ್ ನೋಡಿ, ಹರಿಹರ ಇದೆ, ರನ್ನ ಇದೆ, ಗಟಿವಾಳಯ್ಯ ಇದೆ, ಜನ್ನ ಇದೆ. ಇದಕ್ಕೆ ಸರಿಯಾದ ಉತ್ತರ ತುಂಬ ಈಸಿ ಪ್ರಶ್ನೆ, ಹರಿಹರ. ರಗಳೆ ಕವಿ ಯಾರಪ್ಪ ಅಂತಂದರೆ ಹರಿಹರ. ಇನ್ನೊಂದು ಗೊತ್ತಿರಲಿ, ಕನ್ನಡದಲ್ಲಿ ಹರಿಹರ ಕವಿಯನ್ನು ರಗಳೆ ಕವಿ ಅಂತ ಕರೀತಾರೆ. ಆಮೇಲೆ ಅವರು ರಗಳೆ ಎಂಬ ಪದ್ಯ ಪ್ರಕಾರನು ಜನಪ್ರಿಯಗೊಳಿಸಿ ಅದರಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ ಇವರು ಪ್ರಮುಖ ಕೃತಿಗಳು. ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ. ಅದೇ ರೀತಿಯ ಗಿರಿಜಾ ಕಲ್ಯಾಣ. ಸೊ ಇವು ಇಂಪಾರ್ಟೆಂಟ್ ಆದಂಥ ಕೃತಿಗಳಾಗಿ ನೋಡಿ. ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದಂತ, ಈಗ ನಂಬಿಯಣ್ಣನ ರಗಳೆಯನ್ನು ಬರೆದವ್ರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಅವಾಗ ನಿಮ್ಗೆ ಹರಿಹರ ಅಂತ ಹೇಳಬೇಕು. ನೋಡಿ, ರಗಳೆ ಕವಿ ಅಂತ ಕ್ವಶನ್ ರಿಪೀಟ್ ಆಗದೇ ಇರ್ಬೋದು, ಅದೇ ಇವರ ಇಂಪಾರ್ಟೆಂಟ್ ಕೃತಿಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ಸೊ ಈ ರೀತಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ರೆ ಮೋಸ್ಟ್ ಆಫ್ ದ ಪೋರ್ಷನ್ ನಿಮ್ಮನ್ನ ಅಲ್ಲೇ ಕವರ್ ಆಗುತ್ತೆ, ಸರಿನಾ? ಸೊ ಹಾಗೆ ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ, ಭಾಷೆಹೀನ ಇದರ ಅರ್ಥ ಏನು? ಭಾಷೆಹೀನ ಇದರ ಅರ್ಥ ಏನು? ನೋಡಿ, ಭಾಷೆ ಬಾರದವನು, ಭಾಷೆ ಬರುವವನು, ವಚನ ಭ್ರಷ್ಟ, ಮೇಲಿನೆಲ್ಲೋ. ಇದು ಅಂದರೆ ಲೈಕ್ ನೋಡಿದರೆ ಗೊತ್ತಾಗುತ್ತೆ ಒಂದು ಶಬ್ದಗಳ ಅರ್ಥ ಏನು ಅನ್ನೋದು ಇದರಲ್ಲಿ ಕೇಳಿದರೆ. ಭಾಷೆಹೀನ ಅಂದರೆ ವಚನ ಭ್ರಷ್ಟ. ಇದಕ್ಕೆ ಸರಿಯಾದ ಉತ್ತರ ಸಿ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಅಕ್ಕಮಹಾದೇವಿ ಯಾವ ಶತಮಾನದ ವಚನಗಾರ್ತಿ? 12ನೇ ಶತಮಾನ, 13ನೇ ಶತಮಾನ, 15ನೇ ಶತಮಾನ, 14ನೇ ಶತಮಾನ. ಇದಕ್ಕೆ ಸರಿಯಾದ ಉತ್ತರ 12ನೇ ಶತಮಾನ, ಎ ಆನ್ಸರ್ ಸ್ನೇಹಿತರೆ. ಸೊ ಅಕ್ಕಮಹಾದೇವಿ ಕವಯತ್ರಿ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಬೇಕಂದ್ರೆ, ಅಕ್ಕಮಹಾದೇವಿಯರು 12ನೇ ಶತಮಾನದ ಶರಣ ಚಳುವಳಿಯ ಪ್ರಮುಖ ವಚನಗಾರ್ತಿಯಾಗಿರ್ತಾರೆ. ಶರಣ ಚಳುವಳಿಯ ಪ್ರಮುಖ ವಚನಗಾರ್ತಿಯಾಗಿರ್ತಾರೆ. ಇವರು ಕವಿಯತ್ರಿ ಮತ್ತು ದಾರ್ಶನಿಕರು ಕೂಡ ಆಗಿದ್ದು, ತಮ್ಮ ಭಕ್ತಿ, ವೈರಾಗ್ಯ ಮತ್ತು ಸಮಾಜ ಸುಧಾರಣೆ ಚಿಂತನೆಗಳಿಗಾಗಿ ಇವರು ಪ್ರಸಿದ್ಧರಾಗಿರ್ತಾರೆ. ಶಿವನನ್ನೇ ಪತಿಯಾಗಿ ಸ್ವೀಕರಿಸಿ ಸಂಸಾರದ ಬಂಧನಗಳನ್ನು ತ್ಯಜಿಸಿ ಚೆನ್ನಮಲ್ಲಿಕಾರ್ಜುನನ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡು ಅನುಭವ ಮಂಟಪದಲ್ಲಿ ತಮ್ಮ ವಚನಗಳ ಮೂಲಕ ಜ್ಞಾನ ಮತ್ತು ಅನುಭೂತಿಯನ್ನು ಹಂಚಿ ಶೈವ ಸಾಹಿತ್ಯಕ್ಕೆ ಅಪೂರ್ವ ಕೊಡುಗೆ ನೀಡಿದಂಥ ಮಹಾಶರಣಿಯಾದವರು ಅಕ್ಕಮಹಾದೇವಿಯವರು, ಸರಿನಾ? ಅದೇ ರೀತಿ ನೋಡಿ ಸ್ನೇಹಿತರೆ, ಈ ಚೆನ್ನಮಲ್ಲಿಕ ಇವ್ರದ್ದು ಅಂಕಿತನಾಮ ಇದೇನಂತ ನಿಮ್ಗೆ ಕೇಳಿದ್ರೆ ಚೆನ್ನಮಲ್ಲಿಕಾರ್ಜುನ ಅನ್ನೋದು ನಿಮಗೆ ಗೊತ್ತಿರಬೇಕು. ನಿಮಗೆ ಪ್ರಶ್ನೆ 12ನೇ ಶತಮಾನದ್ದೇ ಬರದೇ ಇರುವ ಅಕ್ಕಮಹಾದೇವಿ ಯಾವ ಶತಮಾನದ ಅಂತ ಇದಕ್ಕೆ ಕೇಳ್ದೇ ಇವರು ಚೆನ್ನಮಲ್ಲಿಕಾರ್ಜುನ ಇದನ್ನು ಯಾರು ಅಂಕಿತನಾಮವಾಗಿ ಯೂಸ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರೆ ಅಕ್ಕಮಹಾದೇವಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಕವಿಚೂತವನ ಚೈತ್ರ ಎಂಬ ಬಿರುದನ್ನು ಹೊಂದಿದವರು ಯಾರು? ನೋಡಿ ಸ್ನೇಹಿತರೆ, ಆಪ್ಷನ್ಸ್ ನೋಡಿದ್ರಲ್ಲಿ ಗೋವಿಂದ ಪೈ, ಲಕ್ಷ್ಮೀಶ, ಬಸವಪ್ಪ ಶಾಸ್ತ್ರಿ, ಗಳಗನಾಥ. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀಶ, ಬಿ ಲಕ್ಷ್ಮೀಶ. ನೋಡಿ ಸ್ನೇಹಿತರೆ, ಲಕ್ಷ್ಮೀಶ ಈ ಕವಿಯವರು 16ನೇ ಶತಮಾನದಲ್ಲಿದ್ದಂಥ ಒಬ್ಬ ಕವಿ ಅಂತ ಹೇಳ್ತಾರೆ. ಇವರ ಸ್ವಂತ ಊರು ಹೇಳೋದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವರು. ಅಲ್ಲಿಯ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ಲಕ್ಷ್ಮೀಶನ ವಿಗ್ರಹವನ್ನು ಕೂಡ ಸ್ಥಾಪಿಸಲಾಗಿದೆ. ಜೈಮಿನಿ ಭಾರತ ಈ ಲಕ್ಷ್ಮೀಶರವರ ಒಂದು ಪ್ರಸಿದ್ಧ ಕಾವ್ಯ. ಈಗ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು ಏನಪ್ಪ ಅಂದರೆ ಜೈಮಿನಿ ಭಾರತ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ಲಕ್ಷ್ಮೀಶ. ಸೊ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಈ
ಬಿರುದು ಯಾರಿಗೆ ಅಂತ ಕೇಳ್ದೇನೆ ಅವ್ರ ಒಂದು ಕೃತಿಯ ಹೆಸರನ್ನು ಕೊಟ್ಬಿಟ್ಟು ಬರೆದವ್ರೆ ಅಂತ ಕೇಳಿದ್ರು ಕೂಡ ಅದಕ್ಕೂ ಕೂಡ ಆನ್ಸರ್ ಏನಾಗಿದೆ ಲಕ್ಷ್ಮೀಶ ಆಗುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ್ವಿರುಕ್ತಿ ಎಂದರೇನು? ನೋಡಿ, ಏನು ಹೇಳಪ್ಪ ಅಂತಂದರೆ ಒಂದೇ ಪದವನ್ನು 2 ಸಲ ಪ್ರಯೋಗಿಸುವುದು, ಬಿ ಒಂದೇ ಪದವನ್ನು 2ಕ್ಕಿಂತ ಹೆಚ್ಚು ಸೇರಿ ಪ್ರಯೋಗಿಸುವುದು, ಒಂದೇ ಪದವನ್ನು ಬಳಸುವುದು, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ ಸ್ನೇಹಿತರೆ, ಒಂದೇ ಪದವನ್ನು 2 ಸಲ ಪ್ರಯೋಗಿಸುವುದು. ನೋಡಿ, ಕನ್ನಡದಲ್ಲಿ ದ್ವಿರುಕ್ತಿ ಪದಗಳು ಎಂದರೆ ಒಂದು ಪದವನ್ನು ವಿಶೇಷ ಅರ್ಥ ವ್ಯಕ್ತಪಡಿಸಲು 2 ಬಾರಿ ಪುನರಾವರ್ತಿಸುವುದು. ಈಗ ನಾನೊಂದು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಬೇಗ ಬೇಗ ಬಾ, ಬೇಗ ಬೇಗ ನೋಡಿ 2 ಸತಿ ಹೇಳಿದೆ, ಇದು ದ್ವಿರುಕ್ತಿ ಆಗುತ್ತೆ. ಈಗ ಮನೆಗಳಲ್ಲಿ ಒಂದೇ ಪದವನ್ನು ಅದರ ವಿಶೇಷ ಅರ್ಥ ವ್ಯಕ್ತಪಡಿಸಲು 2 ಸತಿ ನಾವು ಪುನರಾವರ್ತಿಸ್ತೇವಲ್ಲ, ಅದನ್ನು ಇನ್ನೊಂದು ಈಗ ನಿಮಗೆ ಎಕ್ಸಾಂಪಲ್ ಓಡಿ ಓಡಿ ದನಿದರು, ಸರಿನಾ? ಇದು ಪದದ ಅರ್ಥವನ್ನು ಒತ್ತಿ ಹೇಳುತ್ತದೆ ಅಥವಾ ಒಂದು ಕ್ರಿಯೆಯನ್ನು ನಿರಂತರವಾಗಿ ಸೂಚಿಸುತ್ತದೆ. ಸೊ ನಿಮಗಿದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಎಕ್ಸಾಮಲ್ಲಿ ಇನ್ನೊಂದು ಕನ್ಫ್ಯೂಸ್ ಆಗುತ್ತೆ. ಏನಂದರೆ ದ್ವಿರುಕ್ತಿ ಮತ್ತು ಜೋಡು ನುಡಿ ಅಂತ ಒಂದು ಬರುತ್ತೆ. ಏನಪ್ಪ? ಜೋಡು ನುಡಿ. ಈಗ ದ್ವಿರುಕ್ತಿ ಅನ್ನೋದು ಒಂದಿದೆ, ಜೋಡು ನುಡಿ ಅಂತಿದೆ. ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ನೋಡಿ, ದ್ವಿರುಕ್ತಿಗಳು ಪದಗಳ ಪುನರಾವರ್ತನೆ ಆದರೆ ಅದು ದ್ವಿರುಕ್ತಿ. ಅಂದರೆ ನಾನು ಹೇಳಿದ್ನಲ್ವಾ, ಓಡಿ ಓಡಿ ಒಂದೇ ಪದನ 2 ಸತಿ ರಿಪೀಟ್ ಆಯಿತು. ಜೋಡು ನುಡಿ ಏನಪ್ಪ ಅಂತಂದರೆ 2 ಬೇರೆ ಬೇರೆ ಪದಗಳ ಜೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಜೋಡಿ ನುಡಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಅಕ್ಕ ಪಕ್ಕ, ಅಥವಾ ಇನ್ನೊಂದು ಏನಪ್ಪ ಅಂದ್ರೆ ಇಷ್ಟ ನಿಷ್ಠ. ಸೊ ಈಗ ಗೊತ್ತಾಯ್ತಲ್ವಾ? ನೀವು ಒಂದೊಂದು ಸತಿ ಕನ್ಫ್ಯೂಸ್ ಆಗಿ ಏನು ಜೋಡಿ ನುಡಿಗೆ ದುರುಕ್ತಿ ಅಂತೀರ, ದುರುಕ್ತಿಗೆ ಜೋಡಿ ನುಡಿ ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ನೋಡಿ, ಈಗ ನಾವು ಪ್ರೀವಿಯಸ್ ಎಕ್ಸಾಮಲ್ಲಿ ಬಂದಿದ್ದೇನಪ್ಪ ಅಂತಂದರೆ ದ್ವಿರುಕ್ತಿ ಬಗ್ಗೆ ಬಂದಿದೆ. ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಆ ಜೋಡಿ ನುಡಿ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಸೊ ನೀವು ಅನಲೈಸ್ ಮಾಡಬೇಕಾದ್ರೆ ಓಕೆ, ಈ ವ್ಯಾಕರಣದಲ್ಲಿ ಈ ಪಾಯಿಂಟ್ ಬಂದಿದೆ ಅಂದರೆ ನಾವು ಇದ್ರದ್ದು ರಿಲೇಟಿವ್ ಆಗಿ ಬೇರೆ ಯಾವುದನ್ನು ಓದಬೇಕಂತ ನಿಮ್ಗೆ ಐಡಿಯಾ ಬರುತ್ತೆ ವಿಶ್ಲೇಷಣೆ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಪ್ರಶ್ನೋತ್ತರಗಳನ್ನ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಾಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಇದು ಡೈರೆಕ್ಟ್ ಕ್ವಶನು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಇದು ಬಿ ಆನ್ಸರು 13. ಕನ್ನಡ ವರ್ಣಮಾಲೆ ಎಷ್ಟು ಸ್ವರಾಕ್ಷರ ಇದೆಯಪ್ಪ? 13, ಸರಿನಾ? ಒಂದಿಷ್ಟು ಎಕ್ಸಾಮ್ಸಲ್ಲಿ ಸ್ಟೇಟ್ ಫಾರ್ವರ್ಡ್ ಕ್ವಶನ್ಸ್ ಬರುತ್ತೆ. ಅದು ಡೈರೆಕ್ಟಾಗಿ ನೀವು ಆನ್ಸರ್ ಮಾಡಬೇಕು. ಅದು ಗೊತ್ತಿರೋ ವಿಚಾರ ಇರುತ್ತೆ. ಅದು ಡೈರೆಕ್ಟ್ ಇದನ್ನು ಮಾಡೋದು ಏನು ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟಾಗಿ ಅದಕ್ಕೆ ನೀಟಾಗಿ ಆನ್ಸರ್ ಮಾಡಬಹುದು, ಸರಿನಾ? ನೋಡಿ, 9ನೇ ಪ್ರಶ್ನೆ ನೋಡಿ. ನದಿ ಇದು ಯಾವ ನಾಮವಾಗಿದೆ? ಆಪ್ಷನ್ಸ್ ನೋಡಿ: ರೂಢನಾಮ, ಅಂಕಿತ ನಾಮ, ಅನ್ವರ್ತಕ ನಾಮ, ಡಿ ವಿಶೇಷಣ ನಾಮ. ಇದಕ್ಕೆ ಸರಿಯಾದ ಉತ್ತರ ರೂಢನಾಮ ಸ್ನೇಹಿತರೆ, ರೂಢನಾಮ. ನೋಡಿ, ನದಿ ಎಂಬುದು ರೂಢನಾಮಕ್ಕೆ ಅಂದರೆ ಸಾಮಾನ್ಯ ನಾಮಪದಕ್ಕೆ ಒಂದು ಉದಾಹರಣೆ ಆಗಿದೆ. ಏನಪ್ಪ ಅಂದರೆ ರೂಢನಾಮ ಅಂದರೆ ಏನಪ್ಪ ಅಂತಂದರೆ ರೂಢಿಯಿಂದ ಬಂದ ಒಂದೇ ರೀತಿಯ ಎಲ್ಲ ವಸ್ತುಗಳನ್ನು ಅಥವಾ ಸ್ಥಳಗಳನ್ನು ಸೂಚಿಸುವ ಸಾಮಾನ್ಯ ಹೆಸರುಗಳು. ನದಿ ಕೂಡ ಅಂತ ಒಂದು ಪದ, ಸರಿನಾ? ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಹೇಳ್ಬೇಕಂದ್ರೆ ಮರ, ಶಾಲೆ, ಇವೆಲ್ಲ ರೂಢನಾಮಗಳು, ರೂಢಿಯಿಂದ ಬಂದಂಥದ್ದು. ಸೊ ನದಿ ಇದು ರೂಢನಾಮ ಆಗಿದೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಕ್ರಿಯೆ ಈಗಾಗಲೇ ನಡೆದು ಹೋಗಿರೋದನ್ನು ಸೂಚಿಸುವ ಕಾಲ. ತುಂಬ ಈಸಿ ಅಂತ ಅನ್ಕೋತೀನಿ, ಎಲ್ಲರಿಗೂ ಗೊತ್ತಿರೋ ವಿಚಾರ. ನೋಡಿ, ಆಪ್ಷನ್ ನೋಡಿ: ವರ್ತಮಾನ ಕಾಲ, ಭೂತಕಾಲ. ಆಲ್ರೆಡಿ ನಡೆದು ಹೋಗಿದೆ, ಪ್ರೀವಿಯಸ್ ಆಗಿ ನಡೆದು ಹೋಗಿದೆ ಅಂತಂದಾಗ ಅದು ಭೂತಕಾಲ ಸ್ನೇಹಿತರೆ, ಬಿ ಭೂತಕಾಲ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, 11ನೇದು. ಹಳ್ಳಿ ಪ್ಲಸ್ ಅಲ್ಲಿ ಇದು ಯಾವ ಸಂಧಿ ಆಗಿದೆ ಅಂತ ಕೇಳಿದ್ರೆ, ಹಳ್ಳಿ ಪ್ಲಸ್ ಅಲ್ಲಿ. ಆಪ್ಷನ್ ನೋಡಿ: ಆಗಮ ಸಂಧಿ, ಲೋಪ ಸಂಧಿ, ವ್ಯಂಜನ ಸಂಧಿ, ಸವರ್ಣ ದೀರ್ಘ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಗಮ ಸಂಧಿ ಸ್ನೇಹಿತರೆ, ಸರಿಯಾದ ಉತ್ತರ ಎ ಆಗಮ ಸಂಧಿ. ನೋಡಿ, ಹಳ್ಳಿ ಪ್ಲಸ್ ಅಲ್ಲಿ ಇದು ಆಗಮ ಸಂಧಿಗೆ ಯಾಕೆ ಉದಾಹರಣೆ ಆಗಿದೆ ಅಂದರೆ ಇಲ್ಲಿ ಇದು ಎರಡೂ ಸೇರಿದಾಗ ಏನಾಗುತ್ತೆ? ಹಳ್ಳಿ ಎಲ್ಲಿ ಎಂಬ ಪದದಲ್ಲಿ ಯಕಾರವು ಹೊಸದಾಗಿ ಬಂದಿದೆ, ಯಕಾರದ ಆಗಮನವಾಗಿದೆ. ಹಳ್ಳಿ ಪ್ಲಸ್ ಅಲ್ಲಿಯಲ್ಲಿ ಇಲ್ಲಿ ಯ ಬಂತಲ್ಲ, ಯಕಾರವಾಗಿ ಬಂತು, ಹೊಸದಾಗಿ ಬಂತು, ಆಗಮವಾಗಿದೆ, ಹೊಸದಾಗಿ ಸೇರಿಕೊಂಡಿದೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ನಾವು ಓದ್ತಿದ್ವಲ್ಲ ಚಿಕ್ಕವರಿದ್ದಾಗ, ಏನಂತ ವ್ಯಾಕರಣ ಓದಬೇಕಾದ್ರೆ, ಸಂಧಿಗಳು ಓದಬೇಕಾದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ
ಯ ಅಥವಾ ವಕಾರವು ಹೊಸದಾಗಿ ಸೇರ್ಪಡೆಯಾದರೆ ಅದಕ್ಕೆ ಆಗಮ ಸಂಧಿ ಅಂತ ಅನ್ನುತ್ತಾರೆ. ಅದಕ್ಕೆ ಆಗಮ ಸಂಧಿ ಅನ್ನುತ್ತಾರೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಲ ನಿಮಗೆ. ಶುದ್ಧಿ ಪ್ಲಸ್ ಹಣ್ಣು. ಶುದ್ಧಿ ಪ್ಲಸ್ ಹಣ್ಣು ಏನಾಗುತ್ತಿದ್ದು? ಶುದ್ಧಿಯನ್ನು. ನೋಡಿ ಸರಿ, ಅ ಬದಲಾಗಿ ಯಕಾರ ಬಂತು. ಶುದ್ಧಿಯನ್ನು ಅಲ್ಲಿ ಯಕಾರ ಬಂತು. ಸೊ ಇದರಲ್ಲಿ ಕೂಡ ಹಳ್ಳಿ ಪ್ಲಸ್ ಅಲ್ಲಿ ಇಲ್ಲಿ ಯಕಾರ ಬಂತು, ಯದ್ ಆಗಮನ ಆಯಿತು. ಸೊ ಅದಕ್ಕೆ ಇದು ಆಗಮ ಸಂಧಿ ಸ್ನೇಹಿತರೆ. ಸೊ ಅರ್ಥ ಆಗ್ತಿದೆ ಅನ್ಕೋತೀನಿ. ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ನೋಡಿ 12ನೇದು, ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿಯಿತು. ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿಯಿತು. ಈ ಹೇಳಿಕೆಯನ್ನು ಸೂಚಿಸುವ ವಿಶೇಷಾರ್ಥವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ತುಂಬ ಸತಿ ಕೇಳ್ತೀವಿ, ಬಟ್ ಅದ್ರದ್ದು ಒಳ ಅರ್ಥ ಅಥವಾ ಅದು ಏನು ಮೀನಿಂಗ್ ಕೊಡುತ್ತೆ ಅಂತ ಒಂದು ಸತಿ ನಮ್ಗೆ ಗೊತ್ತಿರಲ್ಲ. ಆಪ್ಷನ್ಸ್ ನೋಡೋಣ. ಗಾಡಿಯನ್ನು ಎಳೆಯಬೇಕಾದ ಎತ್ತು ಎ ಆಪ್ಷನ್ನು. ಬಿ ಗಾಡಿಯ ಜೀವಾಳವೇ ಎತ್ತು. ಸಿ ಸಂಸಾರದಲ್ಲಿ ಸಾಮರಸ್ಯವಿಲ್ಲದಿರುವುದು. ಡಿ ತಮ್ಮ ಜೀವನದಲ್ಲಿ ಕೋಣ ಮತ್ತು ಎತ್ತು ವಹಿಸುವ ಪಾತ್ರ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸಿ. ಸಂಸಾರದಲ್ಲಿ ಸಾಮರಸ್ಯ ಇಲ್ಲಿರೋದು. ನಿಮಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಂದ್ರೆ, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯಿತು ಎಂಬುದು ಒಂದು ಗಾದೆಯಾಗಿದೆ ಸ್ನೇಹಿತರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಒಬ್ಬರು ಒಂದು ದಿಕ್ಕಿಗೆ ಎಳಿತಾರೆ, ಇನ್ನೊಬ್ಬರು ವಿರುದ್ಧ ದಿಕ್ಕಿಗೆ ಎಳೆದರೆ ಈ ರೀತಿ ಆದಾಗ ಏನಾಗುತ್ತೆ, ವಸ್ತು ಅಲಗಡಲ್ಲ, ಅಲ್ಲೇ ನಿಂತೆ. ಇದನ್ನು ನಾವು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡಬೇಕಂದ್ರೆ, ಯಾರು ಉದ್ದೇಶದ ಕೆಲಸ ಕೂಡ ಅಲ್ಲಿ ನಡೆಯಲ್ಲ. ಅಥವಾ ಎಲ್ಲರೂ ವಿರೋಧ ದಿಕ್ಕಿನಲ್ಲಿ ಕೆಲಸ ಮಾಡಿದರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗಲಿ, ಪ್ರಗತಿ ಆಗಲಿ ನಾವು ಸಾಧಿಸೋಕ್ಕಾಗಲ್ಲ. ಅಂದರೆ ಅಲ್ಲಿ ನಮ್ಮಲ್ಲಿ ಹೊಂದಾಣಿಕೆ ಇರಲ್ಲ. ಸಂಸಾರ ಅಂತ ಇಫ್ ಯು ಹ್ಯಾವ್ ಟು ಕಂಪೇರ್ ಸಂಸಾರಕ್ಕೆ ಕಂಪೇರ್ ಮಾಡಬೇಕಂದ್ರೆ ಅಲ್ಲಿ ಸಂಸಾರದಲ್ಲಿ ಸಾಮರಸ್ಯ ಇರಲ್ಲ. ಇಬ್ಬರು ಒಂದೊಂದು ದಿಕ್ಕಲ್ಲಿ ಹೋದರೆ ಸಂಸಾರದಲ್ಲಿ ಸಾಮರಸ್ಯ ಇರೋದಿಲ್ಲ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ವಿವಾದಗಳು, ಒಮ್ಮತದ ಕೊರತೆ ಅಥವಾ ವ್ಯತಿರಿಕ್ತ ಗುರಿಗಳನ್ನು ಸೂಚಿಸುತ್ತೆ. ಸರಿನಾ? ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡಿ. ಆಶ್ಚರ್ಯ ಇದರ ತದ್ಭವ ರೂಪ. ಆಪ್ಷನ್ ನೋಡಿ. ಅಚ್ಚರಿ, ಆಶ್ಚರ್ಯ, ಅಗಸ, ಅಜ್ಜ. ಇದಕ್ಕೆ ಸರಿಯಾದ ಉತ್ತರ ಎ ಅಚ್ಚರಿ. ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ ಸ್ನೇಹಿತರೆ. ತತ್ಸಮ ಪದಗಳಾದ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದಾಗ ರೂಪಾಂತರ ತದ್ಭವಗಳಾಗುತ್ತೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಬೇಸಿಕ್ಕು. ಸೊ ಇದರಲ್ಲಿ 13ನೇದು ಆಶ್ಚರ್ಯ ಇದರ ತದ್ಭವ ರೂಪ ಅಚ್ಚರಿ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇದು, ಕನ್ನಡದಲ್ಲಿ ವರಕವಿಯೆಂದು ಯಾರನ್ನು ಕರೀತಾರೆ? ತುಂಬ ಬ್ಯೂಟಿಫುಲ್ ಕ್ವಶನು. ನೋಡಿ, ಇದರಲ್ಲಿ ವರಕವಿ ಅಂತೇಳಿ ಒಬ್ಬ ವರಕವಿ ಅಂತ ಒಬ್ಬರು ಕವಿ ಕರೀತಾರೆ. ಸೊ ನೀವು ಇದರಿಂದ ಏನು ತಿಳ್ಕೊಬೇಕಂದ್ರೆ, ನಾವು ಕವಿಗಳ ಬಗ್ಗೆ ಸಾಮಾನ್ಯ ಕನ್ನಡ ಪ್ರಿಪೇರ್ ಆಗಬೇಕಾದ್ರೆ ಸಾಮಾನ್ಯ ಕನ್ನಡ ಇದೇನು 50 ಕ್ವಶನ್ಸ್ ಬರುತ್ತೆ. ಇದು ಕೋಆಪರೇಟಿವ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಸಾಮಾನ್ಯ ಕನ್ನಡ ಪ್ರಿಪೇರ್ ಆಗಬೇಕಾದ್ರೆ ಕವಿಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಂತೇಳಿ ಈ ಕ್ವಶನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಕನ್ನಡದಲ್ಲಿ ವರಕವಿ ಅಂತ ಯಾರನ್ನು ಕರೀತಾರೆ ನೀವು ತುಂಬ ಗೊತ್ತಿರೋ ವಿಚಾರ. ದ.ರಾ ಬೇಂದ್ರೆ, ಕವಿಯವರಾದಂಥ ದ.ರಾ ಬೇಂದ್ರೆ ಅವರಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಒಬ್ಬ ಮಹಾನ್ ಕವಿ. ಇವರು ವರಕವಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ. ಅಂಬಿಕಾತನಯದತ್ತ ಎಂಬ ಕಾವ್ಯ ನಮ್ಮನಿಂದ ಇವ್ರನ್ನ ಗುರುತಿಸಲ್ಪಡುತ್ತದೆ. ಇವರ 4 ತಂತಿ ಕವನ ಸಂಕಲನಕ್ಕಾಗಿ ನೆನಪಿಟ್ಟುಕೊಳ್ಳಿ. 4 ತಂತಿ ಕವನ ಸಂಕಲನಕ್ಕಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿತು. ಇವರ ಕಾವ್ಯಗಳು ಜಾನಪದ ಆಗಿರ್ಬೋದು, ಆಧ್ಯಾತ್ಮಿಕ ಹಾಗೂ ದಾರ್ಶನಿಕತೆಯಿಂದ ಕೂಡಿದೆ. ಸರಿನಾ? ಈಗ ಈ ಫೇಮಸ್ ಯಾವಪ್ಪ ಅಂದರೆ ಕುನಿಯೋನ ಬಾರ, ಇಳಿದು ಬಾ ತಾಯಿ, ಪಾತರಗಿತ್ತಿ ಪಕ್ಕ ಮುಂತಾದ ಕವಿತೆಗಳು ಫೇಮಸ್ ಆಗಿದೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಏನಪ್ಪ ಅಂತಂದರೆ ಈ 4 ತಂತಿ ಬರೆದವರು ಯಾರು ಕವನ ಸಂಕಲನ ಅಂತ ಕೇಳಿ ದ.ರಾ ಬೇಂದ್ರೆ ಅವರು. ಸೊ ದ.ರಾ ಬೇಂದ್ರೆ ಕವಿಯವರಿಗೆ ಯಾವಾಗ ಜ್ಞಾನಪೀಠ ಯಾವ ಕವನ ಸಂಕಲನಕ್ಕಾಗಿ ಸಿಕ್ಕಿತ್ತು ಅಂದರೆ 4 ತಂತಿಗೆ ಸಿಕ್ತು. ಸೊ ಅಂದರೆ ಒಂದು ಪ್ರಶ್ನೆ ಬಂದರೆ ಅದನ್ನು ಬೇರೆ ರೀತಿ ಅದೇ ರಿಪೀಟ್ ಆಗದೇ ಇದ್ದರೂ ಕೂಡ ಬೇರೆ ಯಾವ ರೀತಿ ಕೇಳ್ಬೋದು ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೀತಾರೆ? ಆಪ್ಷನ್ ನೋಡಿ. ಹರ್ಡೇಕರ್ ಮಂಜಪ್ಪ, ಶಾಂತವೇರಿ ಗೋಪಾಲ್ ಗೌಡ, ಎಚ್ ನರಸಿಂಹಯ್ಯ, ಎಸ್ ನಿಜಲಿಂಗಪ್ಪ. ಇದಕ್ಕೆ ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ ಅಂತ ಯಾರನ್ನು ಕರೀತಾರೆ ಅಂದರೆ ಹರ್ಡೇಕರ್ ಮಂಜಪ್ಪ. ನೋಡಿ ಸ್ನೇಹಿತರೆ, ಕರ್ನಾಟಕ ಗಾಂಧಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವವರು ಹರ್ಡೇಕರ್ ಮಂಜಪ್ಪರವರು. ಅವರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಕಾಫಿ ತೊಟ್ಟಿಲು
ಕರ್ನಾಟಕದ ಕಾಫಿ ತೊಟ್ಟಲು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಸೊ ಚಾರ್ಮಾಡಿ ಬೆಟ್, ಸಹ್ಯಾದ್ರಿ ಪರ್ವತ ಶ್ರೇಣಿ, ಬಾಬಾ ಬುಡಂಗಿರಿ, ತಡಿಯಾಂಡ್ಮೋಲ್ ಪರ್ವತ. ಸೊ ನಿಮಗೆ ಗೊತ್ತಿರ್ಬೋದು ಸಿ ಬಾಬಾ ಬುಡಂಗಿರಿ ಸ್ನೇಹಿತರೆ. ಬಾಬಾ ಬುಡಂಗಿರಿ ಕರ್ನಾಟಕದ ಕಾಫಿ ತೊಟ್ಟಲು, ಕಾಫಿ ಬೌಲ್ ಆಫ್ ಕರ್ನಾಟಕ ಎಂದು ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆ ಇರ್ತಕ್ಕಂಥ ಬಾಬಾ ಬುಡಂಗಿರಿ ಕರೀತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 17ನೇ ಶತಮಾನದಲ್ಲಿ ಬಾಬಾ ಬುಡನ್ ಎಂಬ ಸೂಫಿ ಸಂತರು ಯೆಮೆನ್ನಿಂದ ತಂದ 7 ಕಾಫಿ ಬೀಜಗಳಲ್ಲಿ ಇಲ್ಲಿ ನೆಟ್ಟು ಇದಕ್ಕೆ ಒಂದು ಆ ರೀತಿಯಾದಂಥ ಇತಿಹಾಸ ಇದೆ. ಇದು ನಿಮಗೂ ಗೊತ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರಿಗೆ ಕರೀತಾರೆ? ಆಪ್ಷನ್ಸ್ ನೋಡಿ. ಎ ಕನಕದಾಸರು, ಬಿ ಕುವೆಂಪು ಅವರು, ಸಿ ಬಸವಣ್ಣರವರು, ಡಿ ವಿಷ್ಣುವರ್ಧನ್ ಅವರು. ಇದಕ್ಕೆ ಸರಿಯಾದ ಉತ್ತರ ಸಿ ಬಸವಣ್ಣ. ಸಿ ಬಸವಣ್ಣ. ನೋಡಿ ಸ್ನೇಹಿತರೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಬಸವಣ್ಣರವನ್ನು ಕರೆಯಲಾಗುತ್ತೆ. ಯಾಕಪ್ಪ ಅಂತಂದರೆ ಅವರು ತಮ್ಮ ಕಾಲಿನಲ್ಲಿಯೇ ಕಠಿಣ ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳನ್ನು, ವಿಶೇಷವಾಗಿ ಜಾತಿ ವ್ಯವಸ್ಥೆ ಮತ್ತು ಸಂಕೀರ್ಣ ಆಚೆಗಳನ್ನು ಅವರು ವಿರೋಧಿಸಿ ವಚನಗಳ ಮೂಲಕವೇ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರಲು ಅವರು ಅವಾಗ ಶ್ರಮ ಪಡ್ತಾರೆ. ಇದು ಪಶ್ಚಿಮದ ಮಾರ್ಟಿನ್ ಲೂಥರ್ ಅವರ ಪ್ರೊಟೆಸ್ಟೆಂಟ್ ಸುಧಾರಣೆಗೆ ಹೋಲಿಸುತ್ತೆ. ಆದ್ದರಿಂದ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣರವ್ರಿಗೆ ಕರೀತಾರೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 18ನೇದು. ಕನ್ನಡದಲ್ಲಿ ಯೋಗವಾಹ ಎಂದರೆ ಏನು? ಆಪ್ಷನ್ ನೋಡಿ. ಎ ಉತ್ಪತ್ತಿಯಾಗುವ ಸ್ಥಾನ, ಬಿ ನೋಡಿ ಕಡಿಮೆ ಉಸಿರಿ ಕೊಟ್ಟು ಉಚ್ಚರಿಸುವ ಪದಗಳು, ಸಿ ಯಾವುದಾದ್ರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರ, ಡಿ ಮೂಗಿನ ಸಹಾಯದಿಂದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಸಿ ಸ್ನೇಹಿತರೆ. ಯಾವುದಾದ್ರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಂಥ ಅಕ್ಷರ. ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಯೋಗವಾಹಗಳು ಎಂದರೆ ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಮತ್ತು ವಿಸರ್ಗ ಇವು ಸ್ವರಗಳು ಮತ್ತು ವ್ಯಂಜನಗಳಿಂದ ಸೇರಿ ಹೋಗುವ ವಿಶೇಷ ಅಕ್ಷರವಾಗಿದೆ. ಇವನ್ನ ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಆಗಲ್ಲ. ಯಾವುದಾದ್ರು ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡ್ಬೋದಂಥ ಅಕ್ಷರಗಳಾಗಿರ್ತವೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ನಾಮಪದದ ವಿಧವಲ್ಲ? ನೋಡಿ ಪ್ಯೂರ್ ನೀವು ವ್ಯಾಕರಣವನ್ನು ನೋಡ್ಕೊಂಡ್ರೆ ನಾಮಪದ ಅದರಲ್ಲಿ ಎಷ್ಟು ಪ್ರಕಾರಗಳು ಅವು ಎಲ್ಲ ನೋಡಿದರೆ ಇದು ಗೊತ್ತಾಗುತ್ತೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸು. ಆಪ್ಷನ್ ನೋಡಿ. ರೂಢನಾಮ, ಅಂಕಿತ ನಾಮ, ವಿಜಾತಿಯ ನಾಮ, ಅನ್ವರ್ಥ ನಾಮ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿಜಾತಿಯ ನಾಮ. ಇದು ನಾಮಪದದ ವಿಧ ಅಲ್ಲ. ಸರಿನಾ? ಮುಂದಿನ ಪ್ರಶ್ನೆ. ಈ ಕೆಳಗಿನವನಲ್ಲಿ ಯಾವುದು ಅರಿವು ಪದದ ಅರ್ಥ? ಅಂದರೆ ಸಮಾನಾರ್ಥಕ. ನೋಡಿ ಎಕ್ಸಾಮಲ್ಲಿ ಈ ಕ್ವಶನ್ ನೋಡಿದ್ರೆ ಏನಾಗುತ್ತೆ, ಓಕೆ ನನಗೆ ವೊಕ್ಯಾಬ್ಲರಿ ಚೆನ್ನಾಗಿರಬೇಕು, ಒಂದು ಸಮಾನಾರ್ಥಕ ಪದಗಳನ್ನು ಕೇಳ್ಬೋದು ಅಂತ ಕೇಳಿದರೆ, ಇದರಲ್ಲಿ ಅರಿವು ಪದದ ಅರ್ಥ ಏನಪ್ಪ ಅಂತ ಸಿಂಪಲ್ ಕೇಳಿದ್ದಾರೆ. ಬಟ್ ಇದು ಟಫ್ ಕೇಳ್ಬೋದು, ಟಫ್ ವರ್ಡ್ಸ್ ಕೇಳ್ಬೋದು. ನಿಮಗೆ ಒಂದೊಂದು ಕೇಳಿರೋದೇ ಇಲ್ಲ. ನಾವು ಡೇ ಟು ಡೇ ಯೂಸಲ್ಲಿ ನಮಗೆ ಗೊತ್ತಿರಲ್ಲ ಅಂಥ ವರ್ಡ್ಸ್ ಕೇಳ್ಬೋದು. ಇದು ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಕನ್ನಡ ಅಕ್ಷರದ ಸಂಗ್ರಹವನ್ನು ಜಾಸ್ತಿ ಮಾಡ್ಕೋಬೇಕು. ಇದರಿಂದ ಈ ರೀತಿ ಪ್ರಶ್ನೆಗಳು ಬಂದರೆ ಬೇಗ ಆನ್ಸರ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಎ ಜ್ಞಾನ ಸ್ನೇಹಿತರೆ. ಅರಿವುಕ್ಕೆ ಸಮಾನಾರ್ಥಕ ಪದ ಯಾವುದು ಅರ್ಥ ಕೊಡೋದಂದರೆ ಎ ಜ್ಞಾನ. ಮುಂದಿನ ಪ್ರಶ್ನೆ 21 ನೋಡಿ. ನೀವು ಬುದ್ಧಿವಂತರಾಗಿ ಬಾಳಿ. ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಆಪ್ಷನ್ ನೋಡಿ. ನಾಮಪದ, ಬಿ ಕ್ರಿಯಾಪದ, ಸಿ ಕ್ರಿಯಾ ವಿಶೇಷಣೆ, ಡಿ ಭಾವನಾಮ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾ ವಿಶೇಷಣೆ. ಸಿ ಆನ್ಸರ್ ಸ್ನೇಹಿತರೆ, ಕ್ರಿಯಾ ವಿಶೇಷಣೆ. ನೋಡಿ ಸ್ನೇಹಿತರೆ, ನೀವು ಬುದ್ಧಿವಂತರಾಗಿ ಬಾಳಿ ಎಂಬ ವಾಕ್ಯದಲ್ಲಿ ಬುದ್ಧಿವಂತರಾಗಿ ಎಂಬ ಪದವು, ಬುದ್ಧಿವಂತರಾಗಿ ಏನು ಪದ ಇದೆಯಲ್ಲ ಇದು ಕ್ರಿಯಾ ವಿಶೇಷಣೆ. ಏಕೆಂದರೆ ಇದು ಬಾಳಿ ಎಂಬ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂದರೆ ಬುದ್ಧಿವಂತಿಕೆ ಮಾಡಬೇಕು ಅನ್ನೋದನ್ನ ವಿವರಣೆ ಮಾಡುತ್ತೆ. ಆದ್ದರಿಂದ ಒಂದು ಕ್ರಿಯೆಯನ್ನು ಇದು ವಿವರಣೆ ಮಾಡೋದ್ರಿಂದ ಕ್ರಿಯಾ ವಿಶೇಷಣ ಆಗುತ್ತೆ. ಇಂಥ ಶಬ್ದಗಳ ಕ್ರಿಯೆಗಳಿಗೆ ವಿಶೇಷಣದಿಂದ ಕೆಲಸ ಮಾಡುತ್ತದೆ. ಸರಿನಾ? ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ಇದು ಸ್ಟ್ರೇಟ್ ಫಾರ್ವರ್ಡ್. ಮರಳು ಮಣ್ಣಿಗೆ ಕಾದಂಬರಿ ಬರೆದವರು ಯಾರು? ಆಪ್ಷನ್ ನೋಡಿ. ಎಸ್ ಎಲ್ ಭೈರಪ್ಪ, ಶಿವರಾಮ್ ಕಾರಂತ್, ಸಿ ಕುವೆಂಪು, ಡಿ ದ ರಾ ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಶಿವರಾಮ್ ಕಾರಂತ್ ಸರ್. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಕವಿಗಳ ಹೆಸರು ಕೊಟ್ಟಿದ್ದಾರೆ. ಎಸ್ ಎಲ್ ಭೈರಪ್ಪ ಅವ್ರದ್ದಿದೆ, ಶಿವರಾಮ್ ಕಾರಂತರದಿದೆ, ಅಂದರೆ ಬೇರೆ ಬೇರೆ ಕವಿಗಳದ್ದು ಕೃತಿಗಳು ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆಯಿಂದ ಅರ್ಥ ಆಗೋದೇನಪ್ಪ ಅಂದರೆ ಇಲ್ಲಿ ಈ ಪ್ರಶ್ನೆ ಕೊಟ್ಟಿದ್ದಾರೆ ಮರಳಿ ಮನೆಗೆ ಕಾದಂಬರಿ. ಮುಂದೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಬೇರೆ ಯಾವುದೋ ಕಾದಂಬರಿ ಕೊಡಬಹುದು. ಈ ಕಾದಂಬರಿ ಬರೆದವ್ರು ಯಾರಂದರೆ ನೀವು ಹೇಳಕ್ಕೆ ಗೊತ್ತಿರಬೇಕು. ಅಂದರೆ ಬೇರೆ ಬೇರೆ ಕವಿಗಳದ್ದು ಅತಿ ಇಂಪಾರ್ಟೆಂಟ್ ಆದಂಥ ಕೃತಿಗಳ ಬಗ್ಗೆ ನಿಮಗೆ ಲಕ್ಷ್ಯ ಇರಬೇಕು ಸ್ನೇಹಿತರೆ. ಅಂದರೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕಂತ ಒಂದು ಸ್ಮಾರ್ಟ್ ಐಡಿಯಾ ಬರ್ತಾ ಹೋಗುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಈ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಬರೆದವರು ಯಾರಪ್ಪ ಅಂದರೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು.
ಈ ಕಾದಂಬರಿ ಏನಪ್ಪ ಅಂತಂದರೆ ಹಳ್ಳಿಯ ಜೀವನ, 3 ತಲೆಮಾರುಗಳ ಕತೆ ಮತ್ತು ಸ್ವಾತಂತ್ರ್ಯ ಚಳವಳಿ ಹಿನ್ನೆಲೆಯಲ್ಲಿ ಬರೆಯಲಾದಂಥ ಒಂದು ಪ್ರಮುಖ ಕನ್ನಡ ಕಾದಂಬರಿಯಾಗಿದೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. 23ನೇದು, ಚಂಪು ಸಾಹಿತ್ಯ ಯಾವುದರಿಂದ ಕೂಡಿರುತ್ತದೆ? ಆಪ್ಷನ್ ಪದ್ಯ ಗದ್ಯ, ಬಿ ಪದ್ಯ, ಸಿ ಗದ್ಯ ಮಾತ್ರ ಅನ್ನೋ ಥರ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಪದ್ಯ ಮತ್ತು ಗದ್ಯ ಎರಡು. ಚಂಪು ಸಾಹಿತ್ಯ ಪದ್ಯ ಮತ್ತು ಗದ್ಯ. ಚಂಪು ಸಾಹಿತ್ಯ ಅಂದರೆ ಏನಪ್ಪ ಅಂತಂದರೆ ಪದ್ಯ ಅಂದರೆ ಕಾವ್ಯ ಮತ್ತು ಗದ್ಯಗಳ ಮಿಶ್ರಣಗೊಂಡು ಒಂದು ವಿಶಿಷ್ಟವಾದಂಥ ಸಾಹಿತ್ಯ ಪ್ರಕಾರ ಆಗಿದೆ ಸ್ನೇಹಿತರೆ. ನೋಡಿ, ಗದ್ಯ ಭಾಗಗಳು ಕಥೆಯ ನಿರೂಪಣೆ ಮತ್ತು ವರ್ಣನೆ ಮಾಡಿದರೆ ಪದ್ಯ ಭಾಗಗಳು ಕಥೆಯ ಪ್ರಮುಖ ಘಟ್ಟಗಳನ್ನ ವಿವರಿಸುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಇದನ್ನು ನೆನಪಿಟ್ಕೊಳ್ಳಿ, ಇದು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಕಾಲದಿಂದ ಪ್ರಚಲಿತಿದೆ. ಕನ್ನಡದಲ್ಲಿ ಪಂಪನ ಕೃತಿಗಳಾದಂಥ ಆದಿಪುರಾಣ, ವಿಕ್ರಮಾರ್ಜುನ ವಿಜಯಂ ಅತ್ಯಂತ ಪ್ರಾಚೀನ ಮತ್ತು ಶ್ರೇಷ್ಠ ಚಂಪು ಕೃತಿಗಳಾಗಿವೆ. ಸರಿನಾ? ಇಷ್ಟು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ರಗಳೆಯ ವಿಧವಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ರಗಳೆಯ ವಿಧವಲ್ಲ? ಆಪ್ಷನ್ ನೋಡಿ, ಉತ್ಸಾಹ ರಗಳೆ, ಲಲಿತ ರಗಳೆ, ಮಂದಾನಿಲ ರಗಳೆ, ಕೂಡು ರಗಳೆ. ಕನ್ನಡದ ವ್ಯಾಕರಣ ಬಗ್ಗೆ ನೀವು ಸಮಾಸ, ರಗಳೆ, ಇವನ್ನೆಲ್ಲ ಓದಬೇಕಾದ್ರೆ ಇದನ್ನು ಓದಿದ್ರೆ ನಿಮ್ಗೆ ಈಸಿಯಾಗಿ ನೀವು ಇದನ್ನು ಆನ್ಸರ್ ಮಾಡೋದು. ಇದಕ್ಕೆ ಸರಿಯಾದ ಉತ್ತರ ಕೂಡು ರಗಳೆ ಸ್ನೇಹಿತರೆ. ನೋಡಿ, ರಗಳೆ ಪ್ರಕಾರಗಳು ಮುಖ್ಯವಾಗಿ 3 ಬರುತ್ತೆ: ಲಲಿತ, ಉತ್ಸಾಹ, ಮಂದಾನಿಲ ಎಂದು ವಿಂಗಡಿಸಲ್ಪಟ್ಟಿದೆ. ಅದರ ಬಳಕೆಯ ಆಧಾರದ ಮೇಲೆ ಕಾವ್ಯ, ನಾಟಕ, ಗಾನ ಮುಂತಾದ ಸಾಹಿತ್ಯ ಪ್ರಕಾರಗಳಾಗಿ ಕೂಡ ಅದನ್ನು ವಿಂಗಡಿಸ್ತಾರೆ. ಬಟ್ ಯಾವುದು ರಗಳೆ ವಿಧವಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಕೂಡು ರಗಳೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೇದು, ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿದವರು ಯಾರು? ಆಪ್ಷನ್ ನೋಡಿ, ಎ ಚಾಮರಸ, ಬಿ ಕನಕದಾಸ, ಸಿ ಲಕ್ಷ್ಮೀಶ, ಡಿ ಕುಮಾರವ್ಯಾಸ. ಇದಕ್ಕೆ ಸರಿಯಾದ ಉತ್ತರ ಡಿ ಕುಮಾರವ್ಯಾಸ ಸ್ನೇಹಿತರೆ. ಡಿ ಕುಮಾರವ್ಯಾಸ. ಕರ್ನಾಟಕ ಭಾರತ ಕಥಾಮಂಜರಿ ರಚಿಸಿದವರು ಯಾರಪ್ಪ ಅಂದರೆ ಕುಮಾರವ್ಯಾಸ, ಅಥವಾ ಇವರಿಗೆ ಇನ್ನೊಂದು ಹೆಸರು ಗದುಗಿನ ನಾರಾಯಣಪ್ಪ. ಇದು ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ಭಾಮಿನಿ ಷಟ್ಪದಿ ಸಂದೇಶನಲ್ಲಿ ರಚಿಸಿದ ಮಹಾಕಾವ್ಯ. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಕರ್ನಾಟಕ ಭಾರತ ಮಂಜರಿಯನ್ನು ಇದು ಭಾಮಿನಿ ಷಟ್ಪದಿಯಲ್ಲಿ ರಚಿಸ್ತಾರ ಅಥವಾ ಬೇರೆಯಲ್ಲಿ ರಚಿಸ್ತಾರ ಅಂತ ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ ಭಾಮಿನಿ ಷಟ್ಪದಿ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಸರಿನಾ? ಯಾವ ಛಂದಸ್ನಲ್ಲಿ ರಚಿಸಿದಾರೆ ಅಂತ ಕೇಳಿದ್ರೆ ಭಾಮಿನಿ ಷಟ್ಪದಿ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಆಮೇಲೆ ಇವರಿಗೆ ಇನ್ನೊಂದು ಹೆಸರಿದೆ, ಕುಮಾರವ್ಯಾಸ ಅವರಿಗೆ ಒಂದು ಬಿರುದು ಏನಪ್ಪ ಅಂತಂದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಸೊ ನಿಮ್ಗೆ ಪ್ರಶ್ನೆ ಹೆಂಗೆ ಕೇಳ್ಬೋದು, ಈಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದನ್ನು ಹೊಂದಿದವರು ಯಾರಪ್ಪ ಅಂತ ಕೇಳಿದ್ರೆ ಆನ್ಸರ್ ವಿಲ್ ಬಿ ಕುಮಾರವ್ಯಾಸ. ಗೊತ್ತಾಯ್ತಾ ನಿಮಗೆ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವ ರೀತಿ ಓದಬೇಕು, ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಸೊ ದ್ಯಾಟ್ ನೀವು ಫ್ಯೂಚರಲ್ಲಿ ಬರ್ತಕ್ಕಂಥ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಯಾವ ವಿಭಕ್ತಿ? ನೋಡಿ, ಇನ್ನೊಂದು ಟಾಪಿಕ್ ಬಂತು, ವಿಭಕ್ತಿ ಪ್ರತ್ಯಯಗಳು. ನೋಡಿ, ವ್ಯಾಕರಣದಲ್ಲಿ ಏನೆಲ್ಲ ಓದಬೇಕಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಈ ವಿಭಕ್ತಿ ಪ್ರತ್ಯಯ ಬಗ್ಗೆ ಪ್ರೀವಿಯಸ್ ಇಯರ್ಲಿ ಕ್ವಶನ್ ಬಂದಿದೆ. ಸೊ ನೀವು ಇಲ್ಲಿ ಒಂದು ಕ್ವಶನ್ ಬಂದಿದೆ, ಸೊ ಅದು ಯಾವುದಂತ ನೀವು ಆನ್ಸರ್ ಮಾಡ್ತೀರಾ. ಬಟ್ ನೀವು ಈ ನೆಕ್ಸ್ಟ್ ಪ್ರಿಪೇರ್ ಆಗಬೇಕಾದ್ರೆ ಡಿಫ್ರೆಂಟ್ ವಿಭಕ್ತಿ ಪ್ರತ್ಯಯಗಳು ಯಾವುವು, ಹೆಂಗೆ ಅಂತ ನೀವು ಪ್ರಿಪೇರ್ ಆಗಬೇಕು. ಸೊ ಇದು ಸ್ಟೇಟ್ ಫಾರ್ವರ್ಡ್ ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಆನ್ಸರ್ ಎ ಪ್ರಥಮ ವಿಭಕ್ತಿ. ಪ್ರತ್ಯಯವು ಪ್ರಥಮ ವಿಭಕ್ತಿಯ ಪ್ರತ್ಯಯ ಆಗಿದೆ. ಇದು ನಾಮಪದ ಅಥವಾ ಸರ್ವನಾಮಗಳ ಮುಂದೆ ಸೇರಿ ಅವುಗಳ ಕರ್ತೃತ್ವವನ್ನು ಸೂಚಿಸಿ. ಫಾರ್ ಎಕ್ಸಾಂಪಲ್, ರಾಮ ಪ್ಲಸ್ ಏನಾಗುತ್ತೆ? ರಾಮನು. ಪ್ರಥಮ, ದ್ವಿತೀಯ ಅನ್ನುವಂಥ ನಾವು ಹೆಂಗೆ ಓದಿದ್ದೀವಲ್ಲ ಸ್ಕೂಲಲ್ಲಿ. ಸೊ ಇಂಪಾರ್ಟೆಂಟ್ ಟಾಪಿಕ್, ಪ್ರತ್ಯಯಗಳು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. 27 ನೋಡಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಯಾರು ವಹಿಸಿದ್ರು? ಆಪ್ಷನ್ ನೋಡಿ, ಸಿದ್ದಲಿಂಗಯ್ಯ, ಬಿ ಯು ಆರ್ ಅನಂತಮೂರ್ತಿ, ಸಿ ಕೆ ಎಸ್ ನಿಸಾರ್ ಅಹಮದ್, ಡಿ ಗೀತಾ ನಾಗಭೂಷಣ್. ಇದಕ್ಕೆ ಸರಿಯಾದ ಉತ್ತರ ಸಿ ಕೆ ನಿಸಾರ್ ಅಹಮದ್. 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಯಾರಾಗಿದ್ದಪ್ಪ ಅಂತಂದರೆ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರಾಗಿತ್ತು. ಇದು ಎಲ್ಲಿ ನೋಡಿ, ಇದೇ ಪ್ರಶ್ನೆ ಹೆಂಗೆ ಕೇಳ್ಬೋದಂದರೆ ಇದು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ನಿಮಗೆ ಶಿವಮೊಗ್ಗ ಸ್ನೇಹಿತರೆ. ಶಿವಮೊಗ್ಗ. ಸರಿನಾ? ಶಿವಮೊಗ್ಗದಲ್ಲಿ ನಡೆದಿತ್ತು. ಯಾವಾಗ ನಡೆದಿತ್ತು ಅಂತ, ಯಾವ ಇಯರಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ 2007.
2007. ಸೊ ಇವರು KS ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಅಂತಲೇ ಅವರು ಫೇಮಸ್ ಆಗಿದ್ದರು. ಆಮೇಲೆ ನೋಡಿ, ಈ ಟಾಪಿಕ್ ಬಂತಲ್ವಾ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಫಸ್ಟ್ ಯಾವಾಗಾಯಿತು, ರೀಸೆಂಟಾಗಿ ಯಾವಾಗಾಗಿದೆ, ಫಸ್ಟ್ ಯಾವಾಗಾಯಿತು, ರೀಸೆಂಟಾಗಿ ಎಲ್ಲಾಯಿತು, ಆ ಅಧ್ಯಕ್ಷತೆ ಯಾರು ವಹಿಸಿದ್ರು, ಯಾವ ಜಾಗದಲ್ಲಿ ನಡೀತು, ಎಷ್ಟನೇ ಇಸ್ವಿಯಲ್ಲಿ ನಡೀತು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅಂದರೆ ಟಾಪಿಕ್ ಸಾಹಿತ್ಯ ಸಮ್ಮೇಳನ ಅಂತ ಬಂದರೆ ಅದ್ರ ಬ್ಯಾಕ್ ಹ್ಯಾಂಡ್ ನೀವು ಹೆಂಗೆ ಪ್ರಿಪೇರ್ ಆಗಬೇಕಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ನೋಡಿ, A 3, B 5, C 2, D 1. ಇದಕ್ಕೆ ಸರಿಯಾದ ಉತ್ತರ 3 ಸ್ನೇಹಿತರೆ, A 3 ಜನ. ನೋಡಿ ಸ್ನೇಹಿತರೆ, ಕರ್ನಾಟಕದಿಂದ ಇದುವರೆಗೆ 3 ವ್ಯಕ್ತಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾರಪ್ಪ ಅಂತ ನಿಮಗೆ ಕೇಳಿದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವರು ಫಸ್ಟ್ನೇದ್ದು, ಸರಿನಾ? ನೆಕ್ಸ್ಟು ಎರಡನೇ ಪಂಡಿತ್ ಭೀಮ್ಸೇನ್ ಜೋಶಿ ಸರ್, ಭೀಮ್ಸೇನ್ ಜೋಶಿ ಸರ್. ಆಮೇಲೆ ಮೂರನೇದ್ದು ನೆಕ್ಸ್ಟ್ ಯಾರಪ್ಪ ಅಂತಂದರೆ CNR ರಾವ್, ಡಾಕ್ಟರ್ CNR ರಾವ್. ಸೊ ನೋಡಿ ಸ್ನೇಹಿತರೆ, 3 ವ್ಯಕ್ತಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕದಿಂದ. ಫಸ್ಟ್ನೇದು ನಾನು ಹೇಳಿದಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1956ರಲ್ಲಿ, ನೆಕ್ಸ್ಟು ಪಂಡಿತ್ ಭೀಮ್ಸೇನ್ ಜೋಶಿ ಅವರು 2009ರಲ್ಲಿ, ಹಾಗೂ 2014ರಲ್ಲಿ ಡಾಕ್ಟರ್ CNR ರಾವ್ ಅವರು ಪಡೆದಿದ್ದಾರೆ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಯಾವಾಗ ಚಂದ್ರಶೇಖರ್ ಕಂಬಾರ್ ಅವರು ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತಗೊಂಡರು? ಆಪ್ಷನ್ಸ್ ನೋಡಿ, A 1994, B 1998, C 2010, D 2001. ಇದಕ್ಕೆ ಸರಿಯಾದ ಉತ್ತರ C 2010, ಸರಿನಾ? C 2000. ಸೊ ನೋಡಿ, ಹೇಳೋದಾದರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ. ಇದು ಕನ್ನಡ ಭಾಷೆಗೆ ಲಭಿಸಿದಂಥ 8ನೇ ಜ್ಞಾನಪೀಠ ಪ್ರಶಸ್ತಿಯಾಗಿತ್ತು. ಅವರ ಸಮಗ್ರ ಸಾಹಿತ್ಯ ಕೃಷಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. 4 ತಂತಿ ನೋಡಿ, ನಾನು ಆಲ್ರೆಡಿ ನಿಮಗೆ ಮೇಲಿನ ಪ್ರಶ್ನೆ ವಿಶ್ಲೇಷಣೆ ಮಾಡಬೇಕಾದ್ರೆ ಬಂದಿತ್ತು, ಸರಿನಾ? 4 ತಂತಿ ಇದು ಯಾರ ಕವಿತೆಗಳ ಸಂಗ್ರಹವಾಗಿದೆ? ಸೊ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. A ದ ರಾ ಬೇಂದ್ರೆ, 4 ಕಂತಿ ಕವನ ಸಂಕಲನವು ಕನ್ನಡದ ವರಕವಿಯಾದಂಥ ಡಾಕ್ಟರ್ ದ ರಾ ಬೇಂದ್ರೆ ಅವರ ಪ್ರಸಿದ್ಧ ಕೃತಿಯಾಗಿದೆ ಸ್ನೇಹಿತರೆ. ನೋಡಿ, ಇವರಿಗೆ ನೋಡಿ ಇದೇ ಕ್ವಶನ್ನ ಇಲ್ಲಿ ಚಂದ್ರಶೇಖರ್ ಕಂಬಾರ್ ಸರ್ ಬದಲಿ ದ ರಾ ಬೇಂದ್ರೆ ಸರ್ ಅವ್ರ ಹೆಸರು ಹಾಕಿಬಿಟ್ಟು ಇವ್ರಿಗೆ ಯಾವಾಗ ಸಿಕ್ತಪ್ಪ ಅಂತ ಕೇಳಿದ್ರೆ ಅವರಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಇವರಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡುತ್ತೆ, ಅದಕ್ಕೆ ದ ರಾ ಬೇಂದ್ರೆ ಸರ್ ಅವರಿಗೆ. ಈ ಕೃತಿಯು ನಾನು, ನೀನು, ಆನು, ತಾನು ಎಂಬ 4 ತಂತಿಗಳನ್ನ ಆಧರಿಸಿ ಆತ್ಮ ಸಾಕ್ಷಾತ್ಕಾರದ ಹಾದಿಯ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಒಳಗೊಂಡಿದೆ ಸ್ನೇಹಿತರೆ, ಸರಿನಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೆಕ್ಸ್ಟ್ 4 ಪ್ರಶ್ನೆಗೆ ಇಲ್ಲೊಂದು ಸೂಚನೆ ಕೊಡ್ತಾರೆ ನಿಮಗವರು, ಏನಂತ? ಕೆಳಗಿನ 4 ಪ್ರಶ್ನೆಗಳಲ್ಲಿ ಅಡಿಗೆರೆ ಹಾಕಿರುವ ಆಂಗ್ಲ ಪದಗಳಿಗೆ ಸೂಕ್ತವಾದಂಥ ಕನ್ನಡ ರೂಪಗಳನ್ನು ಗುರುತಿಸಿ. ಸಮ್ ಇಂಗ್ಲೀಷ್ ವರ್ಡ್ ಇಸ್ ದೇರ್, ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಅದಕ್ಕೆ ಮೀನಿಂಗ್ ಕೊಡ್ತಕ್ಕಂಥ ಸೂಕ್ತವಾದಂಥ ಕನ್ನಡದ ಪದ ಯಾವುದಾಗುತ್ತೆ, ರೂಪಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಎಂದರೆ? ಆಪ್ಷನ್ ಮುಖ್ಯಾಧಿಕಾರಿ, ಕುಲಪತಿ, ಕುಲಸಚಿವ, ಕುಲಾಧಿಪತಿ. ಕುಲಪತಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಕುಲಪತಿ. ಸೊ ನೋಡಿ, ಈ ರೀತಿ ಕ್ವಶನ್ಸ್ ಏನಪ್ಪ ಅಂತಂದರೆ ನಮ್ದು ಇಂಗ್ಲೀಷ್ ವೊಕ್ಯಾಬ್ಲರಿನೂ ಚೆನ್ನಾಗಿರಬೇಕು, ಅದ್ರ ಕರೆಸ್ಪಾಂಡಿಂಗ್ ಆಗಿ ಕನ್ನಡ ವರ್ಡ್ಸ್ ಏನಂತ ಹೇಳುತ್ತೆ, ಅದ್ರ ಮೀನಿಂಗ್ ಏನು ಬರುತ್ತೆ ಅಂತ ಕೂಡ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. 32ನೇದು ನೋಡಿ, ರಾಜ್ಯದ ಚೀಫ್ ಮಿನಿಸ್ಟರ್ ಎಂದರೆ? ನೋಡಿ, ಅಂಡರ್ಲೈನ್ ಯಾವ್ದು ಮಾಡಿದ್ದಾರೆ? ಚೀಫ್ ಮಿನಿಸ್ಟರ್ ಅನ್ನೋದು ಮಾಡಿದ್ದಾರೆ, ಹೌದಲ್ವಾ? ಸೊ ಚೀಫ್ ಮಿನಿಸ್ಟರ್ ಅಂದರೆ ಕನ್ನಡದಲ್ಲಿ ಏನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಸ್ಟ್ರೇಟ್ ಫಾರ್ವರ್ಡ್. A ಮುಖ್ಯಮಂತ್ರಿಗಳು, ಸರಿನಾ? ನೆಕ್ಸ್ಟ್ ನೋಡಿ, ಮಂಗಳೂರಿನಲ್ಲಿ ಯೂನಿವರ್ಸಿಟಿ ಇದೆ, ಎದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ? ಯೂನಿವರ್ಸಿಟಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಸೊ ಯೂನಿವರ್ಸಿಟಿ ಅಂದರೆ ಏನು? ವಿಶ್ವವಿದ್ಯಾಲಯ, A ಆನ್ಸರು, ಸರಿನಾ? ಮುಂದಿನ ಪ್ರಶ್ನೆ, ವಿದ್ಯೆ ಕಲಿಯಲು ಸ್ಕೂಲ್ ಬೇಕು, ಸ್ಕೂಲ್ಗೆ ಅಂಡರ್ಲೈನ್ ಮಾಡಿದ್ದಾರೆ, ಸರಿಯಾದ ಉತ್ತರ ಶಾಲೆ. ಸ್ಟ್ರೇಟ್ ಫಾರ್ವರ್ಡ್, ಇಂಥವೆಲ್ಲ ತುಂಬ ಈಸಿ, ನೀವು ಈಸಿಯಾಗಿ ಮಾರ್ಕ್ಸ್ನ gali. ಬಟ್ ಈ ಈಸಿ ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೀವು ಅವಸರ ಮಾಡಿದ್ರೆ ಈಸಿಯಾಗಿ ಬರೋ ಮಾರ್ಕ್ಸ್ ಕೂಡ
ಕಳೆಯೋ ಚಾನ್ಸಸ್ ಇರುತ್ತೆ, ಹೋಗೋ ಚಾನ್ಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ, ಈಸಿ ಇರುತ್ತೆ ಬಟ್ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿದ್ರೆ ನಿಮಗಲ್ಲಿ ಎಜ್ಜಿ ಸಿಗುತ್ತೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾರು ಪದ್ಮಶ್ರೀ ಪುರಸ್ಕೃತರಲ್ಲ? ಕೆಳಗಿನ ಯಾರು ಪದ್ಮಶ್ರೀ ಪುರಸ್ಕೃತರಲ್ಲ? ನೋಡಿ ಸ್ನೇಹಿತರೆ, ಈ ಕ್ವಶನ್ ಎಷ್ಟು ಟ್ರಿಕ್ಕಿ ಇದೆ ನೋಡಿ. ಆಪ್ಷನ್ಸ್ ನೋಡಿ. ಫಸ್ಟು ಎ ಹುಮಾಯೂನ್ ಮಿರ್ಜಾ, ಬಿ ಎಸ್ ಆರ್ ರಂಗನಾಥನ್, ಸಿ ವಿನಾಯಕ್ ಕೃಷ್ಣ ಗೋಕಾಕ್, ಡಿ ಕುವೆಂಪು. ನಮಗೆ ಫಸ್ಟ್ ಬರೋ ತಲೆಯಲ್ಲೇನು, ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಕನ್ನಡ ಭಾಷೆಯ ಶ್ರೇಷ್ಠ ಕವಿಗಳು, ಅವ್ರಿಗೆ ಸಿಕ್ಕಿರುತ್ತೆ ಅಂತ ನಮಗೆ ಬಂದುಬಿಡುತ್ತೆ, ನಾವು ಅದ್ರ ಬಗ್ಗೆ ಓದಿರಲಿಲ್ಲ ಅಂತಂದರೆ. ಹೌದಲ್ವಾ? ಬಟ್ ಇದಕ್ಕೆ ಆ್ಯಕ್ಚುಲಿ ಉತ್ತರ ಯಾವತ್ತಪ್ಪ ಅಂದರೆ ಕುವೆಂಪು ಅವ್ರದ್ದೇ ಇದು ಆನ್ಸರ್ ಇದಕ್ಕೆ. ನೋಡಿ ಸ್ನೇಹಿತರೆ, ಕುವೆಂಪು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿಲ್ಲ. ಬಟ್ ತಿಳ್ಕೊಳ್ಳಿ, ಅವರಿಗೆ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಯುದ್ಧಗಳ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಅಂದರೆ ಸ್ನೇಹಿತರು ನೋಡಿ, ಪದ್ಮಭೂಷಣ ಪದ್ಮವಿಭೂಷಣ ಅದಕ್ಕಿಂತ ಹೆಚ್ಚಾದಂಥ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ರಾಷ್ಟ್ರಕವಿ ಅಂತ ಗೌರವ ಕೂಡ ಅವರಿಗೆ ಲಭಿಸಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪದ್ಮಶ್ರೀ ಪ್ರಶಸ್ತಿ ಕುವೆಂಪುರಿಗೆ ದೊರಕಿಲ್ಲ, ಆದರೆ ದೇಶದ 2ನೇ ಮತ್ತು 3ನೇ ಅತ್ಯುನ್ನತ ಸಿವಿಲ್ ಪ್ರಶಸ್ತಿಗಳು ಏನಿದ್ದಾವೆ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಕುವೆಂಪು ಅವರಿಗೆ ಲಭಿಸಿದೆ ಸ್ನೇಹಿತರೆ. ಇದು ಟ್ರಿಕ್ಕಿ ಆಗುತ್ತೆ, ಒಂದು ಸತಿ ಕನ್ಫ್ಯೂಸ್ ಆಗಿ ಇದನ್ನು ಒಂದು ಡೈರೆಕ್ಟ್ ಇದನ್ನೇ ಎಲಿಮಿನೇಟ್ ಮಾಡಿ ಬೇರೆದು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಮೀನು ನೀರಲ್ಲಿ ಈಜುತ್ತದೆ, ಇದು ಯಾವ ವಾಕ್ಯವಾಗಿದೆ? ಮೀನು ನೀರಲ್ಲಿ ಈಜುತ್ತದೆ. ನೋಡಿ ಸ್ನೇಹಿತರೆ, ಎ ಸರಳ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ ಸರಳ ವಾಕ್ಯ. ಮೀನು ನೀರಿನಲ್ಲಿ ಈಜು, ಇದೊಂದು ಸಾಮಾನ್ಯವಾದ ಸಿಂಪಲ್ ಸ್ಟೇಟ್ಮೆಂಟ್, ನಿತ್ಯ ಸತ್ಯವನ್ನು ಹೇಳ್ತಕ್ಕಂಥ ಒಂದು ವಾಕ್ಯವಾಗಿದೆ. ಇದು ವ್ಯಾಕರಣಬದ್ಧವಾಗಿ ಸರಿ. ಇಲ್ಲಿ ಮೀನು ಏಕವಚನ ಅಥವಾ ಬಹುವಚನ ಎರಡಕ್ಕೂ ಬಳಕೆ ಆಗುತ್ತದೆ. ಅದೇ ಕ್ರಿಯಾಪದ ಈಜುತ್ತದೆ ಏಕವಚನಕ್ಕೆ ಸರಿ ಹೊಂದುತ್ತೆ. ಇದನ್ನು ಒಂದು ನಿರ್ದಿಷ್ಟ ಮೀನು ಅಥವಾ ಸಾಮಾನ್ಯ ಮೀನುಗಳು ಎಂದು ಅರ್ಥೈಸಬಹುದು ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ ನೋಡೋಣ. ವಚನ ಸಾಹಿತ್ಯವು ಪ್ರಪಂಚದ ಸಾಹಿತ್ಯದಲ್ಲಿಯೇ ವಿಶಿಷ್ಟ ಬಗೆಯ ಸಾಹಿತ್ಯವಾಗಿದೆ. ಈ ವಾಕ್ಯದಲ್ಲಿ ಕೆಳಗಿನ ಯಾವ ಚಿಹ್ನೆ ನೋಡಿ, ಇಲ್ಲಿ ಇದೇನು ನೀವು ಬಳಸಿದಾರಲ್ಲ, ಇದೇನು ಬಳಸಿದಾರ, ಇದು ಯಾವ ಚಿಹ್ನೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಸ್ನೇಹಿತರೆ. ಈ ಚಿಹ್ನೆ ಉದ್ಧರಣ ಚಿಹ್ನೆ. ಸೊ ಈ ಟಾಪಿಕ್ ನೋಡಿದ್ರೆ ಏನಾಗುತ್ತೆ, ನಿಮಗೆ ಚಿಹ್ನೆಗಳ ಬಗ್ಗೆ, ವಾಕ್ಯಗಳಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ ಅಲ್ಲ? ಆಪ್ಷನ್ ನೋಡಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ. ಇದಕ್ಕೆ ಆ್ಯಕ್ಚುಲಿ ಸರಿಯಾದ ಉತ್ತರ ಆದೇಶ ಸಂಧಿ. ಆದೇಶ ಕನ್ನಡ ಸಂಧಿ ಆಗಿರುತ್ತೆ. ಸೊ ಉಳುಕಿದೆಲ್ಲ ಸಂಸ್ಕೃತ ಸಂಧಿ ಆಗಿರುತ್ತೆ. ಯಾವುದು ಅಲ್ಲ ಅಂತ ಕೇಳಿದರೆ, ಸೊ ಆದೇಶ ಸಂಧಿ ಕನ್ನಡ ಸಂಧಿ, ಸೊ ಅದು ಸಂಸ್ಕೃತ ಸಂಧಿ ಅಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಮಗುವಿನ ಮುಖಕಮಲ ಅರಳಿತು, ಇದರಲ್ಲಿ ಉಪಮೇಯ ಯಾವುದು? ಸೊ ಅಲಂಕಾರಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಎಕ್ಸಾಮ್ಸ್ಗೆ ಓದಬೇಕಾದ್ರೆ, ಸಾಮಾನ್ಯ ಕನ್ನಡ, ಕೋಆಪರೇಟಿವ್ ಬ್ಯಾಂಕಿಂಗ್ ಓದಬೇಕಾದ್ರೆ. ಸೊ ಮಗುವಿನ ಮುಖಕಮಲ ಅರಳಿತ್ತು, ಇದರಲ್ಲಿ ಉಪಮೇಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಗುವಿನ ಮುಖ. ಮಗುವಿನ ಮುಖ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ರೈತ ಇದು ಯಾವ ಭಾಷೆಯಿಂದ ಬಂದಂಥ ಪದ ಆಗಿದೆ? ರೈತ ಇದು ಯಾವ ಭಾಷೆಯಿಂದ ಬಂದಂಥ? ಆಪ್ಷನ್ ನೋಡಿ, ಎ ಸಂಸ್ಕೃತ, ಬಿ ಹಿಂದೂಸ್ತಾನಿ, ಸಿ ಇಂಗ್ಲೀಷು, ಡಿ ಪೋರ್ಚುಗೀಸು. ಇದಕ್ಕೆ ಸರಿಯಾದ ಉತ್ತರ ಬಿ ಹಿಂದೂಸ್ತಾನಿ ಸ್ನೇಹಿತರೆ. ಸರಿನಾ? ಇನ್ನು ಸ್ವಲ್ಪ ಡೀಪ್ ಆಗಿದ್ದನ್ನ ಹೇಳಬೇಕಂದ್ರೆ, ರೈತ ಎಂಬ ಪದವು ಮುಖ್ಯವಾಗಿ ಅರೇಬಿಕ್ ಭಾಷೆಯ ರಯೀತ್ ಪದದಿಂದ ರಯೀತ್ ಪದದಿಂದ ಬಂದಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಕೂಡ ಹೇಳುತ್ತೆ, ಮತ್ತು ಪರ್ಷಿಯನ್ ಮೂಲದಿಂದ ಬಂದ ಎಂಬ ಅಭಿಪ್ರಾಯ ಕೂಡ ಇದೆ. ಬಟ್ ಇಲ್ಲಿ ನಮ್ಗೆ ಕೊಟ್ಟಿರೋ ಆಪ್ಷನ್ನಲ್ಲಿ ಹಿಂದೂಸ್ತಾನಿ ಇಸ್ ದ ರೈಟ್ ಆನ್ಸರ್, ಇಲ್ಲಿಂದ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ 41ನೇದು, ವಿದ್ಯಾಧರ ಇದರ ತದ್ಭವ ರೂಪ. ವಿದ್ಯಾಧರ ಇದಕ್ಕೆ ತದ್ಭವ ರೂಪ. ಎ ಬಿಜೋದರ ಅಂತಿದೆ, ಬಿ ಜೂಜು ಅಂತಿದೆ, ಸಿ ವಡ್ಡೋದರ ಅಂತಿದೆ, ಡಿ ಅವಿದ್ಯಾಧರ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಎ ಸ್ನೇಹಿತರೆ, ಎ ಬಿಜ್ಜೋದರ. ವಿದ್ಯಾಧರ ತದ್ಭವ ರೂಪ ಎ ಬಿಜ್ಜೋದರ. ಮುಂದಿನ ಪ್ರಶ್ನೆ ನೋಡಿ 42ನೇದು, ವಿಶ್ವವಿಖ್ಯಾತರಾದ ನಿಮ್ಮನ್ನು ನೋಡಲು ಅಷ್ಟು ದೂರದಿಂದ ಬಂದದ್ದು ಸಾರ್ಥಕವಾಯಿತು, ಇದು ಇಟಲಿ ಪ್ರವಾಸಿ ಪಿತೃ ಯಾರ ಕುರಿತಾಗಿ ಬರೆದಿದ್ದಾರೆ? ಇದು ಫ್ಯಾಕ್ಚುಯಲ್ ಕ್ವಶನ್ಸು, ಸ್ವಲ್ಪ ಓದಿರಬೇಕು, ಅವಾಗ ಗೊತ್ತಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿ ಬಗ್ಗೆ ಇಟಲಿ ಪ್ರವಾಸಿ ಅಂತ ಪಿತೃ ಅವರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ತೆರಿಗೆ ಪ್ಲಸ್ ಮರ, ತೇರು ಮರ, ಇದು ಯಾವ ಸಮಾಸ? ಸೊ ಸಮಾಸಗಳ ಬಗ್ಗೆ
ಹಾಗೂ ಪ್ರತಿಯೊಂದು ಸಮಾಸಕ್ಕೆ ಉದಾಹರಣೆಗಳನ್ನು ನೀವು ಸರಿಯಾಗಿ ನೋಡ್ಕೊಂಡು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಸೊ 43ನೇ ಪ್ರಶ್ನೆಗೆ ತೆರಿಗೆ ಪ್ಲಸ್ ಮರ, ತೇರು ಮರ ಇದು ಯಾವ ಸಮಾಸ? ಇದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ, ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಛಂದಸ್ಸಿನಲ್ಲಿ ಎಷ್ಟು ವಿಧಗಳಿವೆ? ಛಂದಸ್ಸಿನಲ್ಲಿ ಎಷ್ಟು ವಿಧಗಳಿವೆ? ಆಪ್ಷನ್ ನೋಡಿ, 3, A3, B4, C2, D1. ಇದಕ್ಕೆ ಸರಿಯಾದ ಉತ್ತರ ಎ ಸ್ನೇಹಿತರೆ, 3 ವಿಧಗಳಿವೆ. ಕನ್ನಡ ಛಂದಸ್ಸಿನ 3 ವಿಧಗಳಿವೆ. ಯಾವಪ್ಪ ಅಕಸ್ಮಾತ್ ಮಾತ್ರಾ ಛಂದಸ್ಸು ಅಂತ ಬರುತ್ತೆ. ಇನ್ನೊಂದು 1 ನಿಮಿಷ, ಮಾತ್ರೆಗಳ ಕಾಲದಲ್ಲಿ. ಸೊ ಟೋಟಲ್ಲು 3 ಛಂದಸ್ಸು. ಎಷ್ಟು ವಿಧಗಳ ಅಂತ ಕೇಳಿದ್ರೆ ಛಂದಸ್ಸಿನಲ್ಲಿ 3 ವಿಧಗಳಿದೆ ಅಂತ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 45ನೇದು, ಬೀಚಿ ಇದು ಯಾರ ಕಾವ್ಯನಾಮವಾಗಿದೆ? ಸೊ ಕವಿಗಳ ಪ್ರಮುಖ ಕವಿಗಳ, ಅದರಲ್ಲೂ ಪ್ರಮುಖ ಕವಿಗಳ ಕಾವ್ಯನಾಮಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಸ್ನೇಹಿತರೆ. ನೋಡಿ, ಬೀಚಿ ಯಾರ ಕಾವ್ಯನಾಮ ಅಂತ ಕೇಳಿದರೆ ಆಪ್ಷನ್ ಎ ನೋಡಿ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ, ಬೆಟಗೇರಿ ಕೃಷ್ಣ ಶರ್ಮಾ, ಅಂಬಳ ರಾಮಕೃಷ್ಣ ಶಾಸ್ತ್ರಿ, ರಾಯಸಂ ಭೀಮಸೇನ್ ರಾವ್. ಸರಿಯಾದ ಉತ್ತರ ಡಿ, ರಾಯಸಂ ಭೀಮಸೇನ್ ರಾವ್. ನೋಡಿ ಸ್ನೇಹಿತರೆ, ಬೀಚಿ ಎಂಬ ಈ ರಾಯಸಂ ಭೀಮಸೇನ್ ರಾವ್ರವರ ಕಾವ್ಯನಾಮ ಆಗಿದೆ. ಅವರು ಕನ್ನಡದ ಪ್ರಖ್ಯಾತ ಹಾಸ್ಯ ಬರಹಗಾರರು ಹಾಗೂ ವಿಡಂಬನಾಕಾರರು. ಅವರ ಬಾಲ್ಯದ ಹೆಸರು ಭೀಮಸೇನ್ ರಾವ್ ಆಗಿದ್ದು ತಾಯಿ ಬೀಚಿ ಎಂದು ಕರೆಯುತ್ತಿದ್ದ ಅದನ್ನೇ ಅವರು ಕಾವ್ಯನಾಮವಾಗಿ ಸ್ವೀಕರಿಸ್ತಾರೆ ಸ್ನೇಹಿತರೆ, ಸರಿನಾ? ಮುಂದೆ ನೋಡೋಣ. 46ನೇದು, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪುರೋಭಿವೃದ್ಧಿಗಾಗಿ ಯಾವಾಗ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಎ 1956, ಬಿ 1961, ಸಿ 1951, ಡಿ 1968. ಸ್ವಲ್ಪ ಫ್ಯಾಕ್ಚುಯಲ್ ಕ್ವಶನ್ಸು ಇಂಥವು ಬರುತ್ತೆ ಸರ್ಪ್ರೈಸ್ ಆಗಿ. ಓದಿದರೆ ನೀವು ಅವಾಗವಾಗ ಒಂದು ಸ್ವಲ್ಪ ಕನ್ನಡ ಸಾಹಿತ್ಯದ ಹಿನ್ನೆಲೆ ಯಾವ ರೀತಿ ಬೆಳೆದು ಬಂತು, ಕನ್ನಡ ಸಾಹಿತ್ಯ ಅಭಿವೃದ್ಧಿಗಾಗಿ ಏನೆಲ್ಲ ಕ್ರಮ ಕೈಗೊಂಡ ಸರ್ಕಾರ, ಇವೆಲ್ಲ ಓದಬೇಕಾದ್ರೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ 1951 ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ್ಯ ರಚನೆ ಜಾರಿಗೊಂಡು ಕನ್ನಡಿಗರ ರಾಜ್ಯಕ್ಕೆ ಪ್ರತ್ಯೇಕ ಅಸ್ತಿತ್ವ ದೊರೆಯುತ್ತೆ. ಕನ್ನಡಿಗರ ನಾಡು, ನುಡಿ, ಸಂಸ್ಕೃತಿ ಕುರಿತ ಕನಸುಗಳು ಕುಡಿಯೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ನಡ ಭಾಷೆ, ಕಲೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆ, ಸಂವರ್ಧನೆ ಪ್ರತ್ಯೇಕವಾದ ಇಲಾಖೆ ಇದೆ ಅಂತ ಅವಾಗ ಅನಿಸುತ್ತೆ. ಕರ್ನಾಟಕದ ದೂರದರ್ಶಿ ಆವಾಗಿನ ಮುಖ್ಯಮಂತ್ರಿಯವರಾದಂಥ ಕೆಂಗಲ್ ಹನುಮಂತಯ್ಯನವರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪುರೋಭಿವೃದ್ಧಿಗಾಗಿ 1951ರಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸ್ತಾರೆ. ಪ್ರಸಿದ್ಧ ಸಿ ಕೆ ವೆಂಕಟರಾಮಯ್ಯ ವೆಂಕಟರಾಮಯ್ಯನವರು ಇಲಾಖೆಯ ಮೊಟ್ಟ ಮೊದಲು ನಿರ್ದೇಶಕರಾಗಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಸ್ಮರಿಸ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. 47, ಆವರಣ ಇದು ಯಾರ ಕೃತಿ? ನೋಡಿ ಸ್ನೇಹಿತರೆ, ಹೇಳಿದೆ ಕವಿಗಳ ಕಾವ್ಯನಾಮಗಳ ಬಗ್ಗೆ. ಪ್ರಮುಖ ಕವಿಗಳ ಕಾವ್ಯನಾಮ ಏನಿತ್ತಂತ ಗೊತ್ತಿರಬೇಕು. ಪ್ರಮುಖ ಕವಿಗಳ ಕೃತಿಗಳು ಯಾವ ಅಂತ ನಿಮ್ಗೆ ಕೃತಿ ಹೆಸರು ಕೊಡ್ತಾರೆ, ಯಾರು ಬರೆದಾರೆ ಅಂತ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಯಾರೆಲ್ಲ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ರಂಗದಲ್ಲಿ, ಯಾರೆಲ್ಲ ಕವಿಗಳಿದ್ದಾರೆ ಅವ್ರ ಕೃತಿಗಳ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಇಲ್ಲಿ ನೋಡಿ ಪ್ರಶ್ನೆ ಕೇಳಿದರೆ, ಆವರಣ ಇದು ಯಾರ ಕೃತಿಯಾಗಿದೆ? ಆಪ್ಷನ್ ನೋಡಿ, ಎಸ್.ಎಲ್. ಭೈರಪ್ಪ, ಗಿರೀಶ್ ಕಾರ್ನಾಡ್, ಯು.ಆರ್. ಅನಂತಮೂರ್ತಿ, ಚಂದ್ರಶೇಖರ್ ಕಂಬಾರ್. ಇದಕ್ಕೆ ಸರಿಯಾದ ಉತ್ತರ ಎಸ್.ಎಲ್. ಭೈರಪ್ಪ. ಆವರಣ ಬರೆದವರು ಎಸ್.ಎಲ್. ಭೈರಪ್ಪ. ಆವರಣ ಕಾದಂಬರಿ ಖ್ಯಾತ ಸಾಹಿತಿ ಎಸ್.ಎಲ್. ಭೈರಪ್ಪನವರ ಇದು ಕೃತಿಯಾಗಿದೆ. ಇದು 2007ರಲ್ಲಿ ಬಿಡುಗಡೆಗೊಂಡಂಥ ಕನ್ನಡದ ಬಹುಚರ್ಚಿತ ಮತ್ತು ಒಂದು ವಿವಾದಾತ್ಮಕ ಕಾದಂಬರಿ ಅಂತ ಹೇಳ್ತಾರೆ. ಇತಿಹಾಸ ಮತ್ತು ಧರ್ಮದ ಕುರಿತ ಪ್ರಶ್ನೆಗಳನ್ನು ಕೂಡ ಇದು ಹುಟ್ಟಾಗುತ್ತೆ, ಸರಿನಾ? ಸೊ ಇದದ್ದು ಇನ್ನೊಂದು ಏನು ಫೇಮಸ್ಪಾ ಅಂತಂದರೆ, ಉದಾರವಾದ ಮತ್ತು ಗುರುತಿನ ವಿಷಯಗಳ ಕುರಿತು ಚರ್ಚಿಸಿದ ಹಾಗೂ ಬಿಡುಗಡೆಗೆ ಮುನ್ನವೇ ಮಾರಾಟವಾಗಿ ಭಾರತ ಸಾಹಿತ್ಯ ದಾಖಲೆ ಬರೆದಂಥ ಕೃತಿಯಾಗುತ್ತೆ. ಎಸ್.ಎಲ್. ಭೈರಪ್ಪ ಸರ್ ಅವ್ರದ್ದು ಕೃತಿಗಳಂದ್ರೇ ಹಾಗೆ, ಅವು ಎಷ್ಟು ಓದಲು ಎಷ್ಟು ಖುಷಿ ಕೊಡುತ್ತಪ್ಪ ಅಂತಂದರೆ, ಅದು ಅಷ್ಟೇ ನೀವು ನೋಡ್ತೀರಾ ಹೈಯೆಸ್ಟ್ ಸೇಲ್ ಆಗ್ತಕ್ಕಂಥ ಬುಕ್ಗಳಂತ ನಾವು ಹೇಳ್ಬೋದು. ಎಸ್.ಎಲ್. ಭೈರಪ್ಪ ಸರ್ದು ಬುಕ್ಸು ಅಷ್ಟು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಡಿ,
ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಯಾವಾಗ ಘೋಷಿಸಲಾಯಿತು? ಆಪ್ಷನ್ಸ್ ನೋಡಿ: 1962, 68, 1998, 1960. ಇದಕ್ಕೆ ಸರಿಯಾದ ಉತ್ತರ 1962. ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು 1962ರಿಂದ ಆಚರಿಸಲಾಗ್ತಾ ಇದೆ. ಭಾರತದ 2ನೇ ರಾಷ್ಟ್ರಪತಿ ಹಾಗೂ ಮಹಾನ್ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ನೆನಪಿಗಾಗಿ ಇದನ್ನು ಆಚರಿಸ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡಿ: ದ ಹಿಂದೂ ವ್ಯೂ ಆಫ್ ಲೈಫ್ ಇದು ಯಾರ ಕೃತಿಯಾಗಿದೆ? ಆಪ್ಷನ್ಸ್ ನೋಡಿ: ಮಹಾತ್ಮ ಗಾಂಧಿ, ಡಾಕ್ಟರ್ ರಾಧಾಕೃಷ್ಣನ್, ಸಾವರ್ಕರ್, ಗೋಲ್ವಾಲ್ಕರ್. ಇದಕ್ಕೆ ಸರಿಯಾದ ಉತ್ತರ ಬಿ ಸ್ನೇಹಿತರೆ, ಡಾಕ್ಟರ್ ರಾಧಾಕೃಷ್ಣನ್. ದಿ ಹಿಂದೂ ವ್ಯೂ ಆಫ್ ಲೈಫ್ ಕೃತಿಯು ಭಾರತದ 2ನೇ ರಾಷ್ಟ್ರಪತಿಯಾದಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ರಚನೆ ಆಗಿದೆ. ಇದನ್ನು ಅವರು 1931ರಲ್ಲಿ ಪ್ರಕಟಿಸ್ತಾರೆ. ಇದು ಹಿಂದೂ ಧರ್ಮದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಆಳವನ್ನು ಸರಳ ಭಾಷೆಯಲ್ಲಿ ವಿವರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಸಾಮಾನ್ಯ ಕನ್ನಡದ ಕೊನೆಯ ಪ್ರಶ್ನೆ: ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ, ಈ ವಾಕ್ಯದಲ್ಲಿ ಕ್ರಿಯಾಪದವನ್ನು ಗುರುತಿಸಿ. ಸಿಂಪಲ್ ಕ್ವಶನು. ಇದೊಂದು ಸೆಂಟೆನ್ಸ್ ಇದೆ, ಇಲ್ಲಿ ಕ್ರಿಯೆಯನ್ನು ಸೂಚಿಸಕ್ಕಂಥ ಪದ ಯಾವುದು ಅಂತ ಕೇಳಿದ್ದಾರೆ ನೋಡಿ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ಸೊ ನಿಮಗೆ ನೋಡಿದ್ಲೇ ಗೊತ್ತಾ, ಇಲ್ಲಿ ಕ್ರಿಯೆ ಯಾವ ಸೂಚಿಸಿದೆ? ಸಿ, ಮಾಡುತ್ತಾಳೆ, ಅಡುಗೆಯನ್ನು ಮಾಡುತ್ತಾಳೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೋಆಪರೇಟಿವ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ನೀವು ಅಟೆಂಡ್ ಆಗ್ತಾ ಇದ್ದರೆ ಪ್ರತಿಯೊಂದು ಡಿಸ್ಟಿಕ್ದು DCC ಬ್ಯಾಂಕ್ದು ಡಿಫ್ರೆಂಟ್ ಪೋಸ್ಟ್ ಇರುತ್ತೆ. SDA ಪೋಸ್ಟ್ ಇರುತ್ತೆ, FDA ಪೋಸ್ಟ್ ಇರುತ್ತೆ, ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರ್, ಈ ರೀತಿಯ ಪೋಸ್ಟ್ ಇರುತ್ತಲ್ಲ. ಸೊ ಇದೆಲ್ಲದರಲ್ಲೂ ಕೂಡ ಸಾಮಾನ್ಯ ಕನ್ನಡ ಒಂದು 50 ಮಾರ್ಕ್ಸ್ಗೆ ನಿಮಗೆ ಬರುತ್ತೆ. ಸೊ ಸಾಮಾನ್ಯ ಕನ್ನಡ ನೀವು ತುಂಬ ಡೀಪಾಗಿ ಓದ್ಕೊಳ್ಳೋಕೆ ಹೋದರೆ ನಿಮಗೆ ಸಿಲೆಬಸ್ ತುಂಬ ಡೀಟೇಲ್ಡ್ ಆಗಿರುತ್ತೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನೀವು ಯಾವ ರೀತಿ ಬರಿಬೋದು, ಹೇಗೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ನಾನು ಇನ್ನೂ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ ಯಾವುದೆಲ್ಲ ಸಿಗುತ್ತೆ ಈ ಕೋಆಪರೇಟಿವ್ ಎಕ್ಸಾಮ್ ಸೆಕ್ಟರ್ ಬರೆಯೋ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಹಾಗೂ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವರು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ಮೀಟ್ ಯು ಆಲ್ ಅಗೇನ್. ಥ್ಯಾಂಕ್ ಯು.